ಹಾಯ್ ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಐ ಆಮ್ ರೋಹಿತ್ ದೇಸಾಯಿ, co-founder ಆಫ್ JB ಎಕ್ಸ್ಪರ್ಟ್ಸ್. ಈ ವಿಡಿಯೋದಲ್ಲಿ ನಾವು ನೋಡೋಣ ಯಾವ ರೀತಿಯಲ್ಲಿ ನಾವು ಪ್ರಾಡಕ್ಟ್ ಅಥವಾ ಮಾರ್ಕೆಟ್ನ ಸೆಲೆಕ್ಟ್ ಮಾಡ್ಬೋದು. ಸೊ ಈ ವಿಡಿಯೋ ಎರಡು ಥರ ಜನಕ್ಕೆ ಹೆಲ್ಪ್ ಆಗುತ್ತೆ. ಒಂದು, ಸರ್ ನನ್ನ ಹತ್ರ ಮ್ಯಾನುಫ್ಯಾಕ್ಚರಿಂಗ್ ಇದೆ, ಅದಕ್ಕೆ ನನಗೆ ಮಾರ್ಕೆಟ್ ಬೇಕು, ಸೊ ನನಗೆ ಯಾವ ಮಾರ್ಕೆಟಲ್ಲಿ ಎಕ್ಸ್ಪೋರ್ಟ್ ಮಾಡಬೇಕು ಅದು ಗೊತ್ತಾಗ್ತಾ ಇಲ್ಲ, ಅದಕ್ಕೆ ಹೆಲ್ಪ್ ಮಾಡಿ. ಸೊ ಈ ವಿಡಿಯೋ ಅವ್ರಿಗೆ ಹೆಲ್ಪ್ ಆಗುತ್ತೆ. ಇನ್ನೊಂದು ಯಾರಿಗೆ ಅಂದರೆ, ಸರ್ ನನ್ನ ಹತ್ರ ಪ್ರಾಡಕ್ಟು ಇಲ್ಲ, ಮಾರ್ಕೆಟು ಇಲ್ಲ. ಸೊ ಈ ಥರ ಇದ್ದಾಗ ಈ ವಿಡಿಯೋ ಅವ್ರಿಗೂ ಹೆಲ್ಪ್ ಆಗುತ್ತೆ. ಸೊ ಇವಾಗ ನಾವೇನಂದರೆ ಈ ಪ್ರಾಡಕ್ಟ್ ಸೆಲೆಕ್ಷನು ಮತ್ತು ಮಾರ್ಕೆಟ್ ಸೆಲೆಕ್ಷನ್ ಜೊತೆಗೆ ಮಾಡೋಣ. ಓಕೆ, ಸೊ ಇವಾಗ ಪ್ರಾಡಕ್ಟ್ ಇಲ್ಲದೆ ಇರೋರಿಗೆ ಒಂದು ಇಂಡಿಯಾ ಮಾರ್ಟ್ ಅಂತ ಒಂದು ವೆಬ್ಸೈಟ್ ಇದೆ. ನಾನು ಮುಂಚೆನೂ ಬೇರೆ ಥರ ಪ್ರಾಡಕ್ಟ್ ಸೆಲೆಕ್ಷನ್ ಹೇಳ್ಕೊಟ್ಟಿದ್ದೇನೆ, ಬಟ್ ಆದರೂ ಈ ವೆಬ್ಸೈಟಲ್ಲಿ ನಿಮಗೆ ಎಲ್ಲ ಥರದ ಪ್ರಾಡಕ್ಟ್ಸ್ಗಳು ಸಿಗುತ್ತೆ. ಸೊ ಇಲ್ಲಿ ಕ್ಲಸ್ಟರ್ನ ನೀವು ಮೇನಾಗಿ ಡಿಪಾರ್ಟ್ಮೆಂಟ್ನ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಇಲ್ಲಿ ಏನಾಗುತ್ತೆ, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್ ಆ್ಯಂಡ್ ಮೆಟೀರಿಯಲ್, ಇದರಲ್ಲಿ ಯಾವುದೋ ಪ್ರಾಡಕ್ಟ್ಸ್ಗಳನ್ನ ನೀವು ಡೀಲ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ಈವನ್ ಬ್ರಿಕ್ ಕೂಡ ಎಕ್ಸ್ಪೋರ್ಟ್ ಆಗುತ್ತೆ. ಸೊ ಇದರಲ್ಲಿ ಏನೇನು ಪ್ರಾಡಕ್ಟ್ಸ್ಗಳಿದೆ, PVC ಪೈಪ್ ಇರ್ಬೋದು, ಅದು ಇರ್ಬೋದು. ಈ ಥರ ಪ್ರಾಡಕ್ಟ್ಸ್ಗಳಲ್ಲಿ ನಿಮ್ಗೆ ಯಾವ್ದು ವರ್ಕೌಟ್ ಆಗುತ್ತೆ ಅಥವಾ ನಿಮ್ಗೆ ಯಾವ ವಿಷಯದ ಬಗ್ಗೆ ನಾಲೆಜ್ ಇದೆ, ಸರ್ ನಾನು ಈ ಪ್ರಾಡಕ್ಟ್ ಇದೆ ಅದನ್ನು ಮಾಡ್ಬೋದಾ. ಕಟ್ಟಿಗೆ ಪ್ರಾಡಕ್ಟ್ಸ್ ಇರ್ಬೋದು, ಕಟ್ಟಿಗೆ ಡೋರ್ ಇರ್ಬೋದು, ಕಟ್ಟಿಗೆ ಫ್ರೇಮ್ಗಳಿರ್ಬೋದು, ಎಲ್ಲವೂ ಎಕ್ಸ್ಪೋರ್ಟ್ ಆಗುತ್ತೆ. ಸೊ TMT ಬಾರ್ಸ್ಗಳು, ಸ್ಟೀಲ್ ಪ್ರಾಡಕ್ಟ್ಸಲ್ಲಿ ತುಂಬ ಎಕ್ಸ್ಪೋರ್ಟ್ ಆಗುತ್ತೆ. ಸೊ ಈ ಥರ ನಿಮ್ಗೆ ಯಾವ ಇಂಡಸ್ಟ್ರಿ, ಸ್ವಿಚ್ ಬೋರ್ಡ್ಸ್ ಇರ್ಬೋದು, LEDs ಇರ್ಬೋದು, ಸೋಲಾರ್ ಪ್ಯಾನೆಲ್ಸ್ ಇರ್ಬೋದು, ಬ್ಯಾಟ್ರೀಸ್ ಇರ್ಬೋದು, ಕಮರ್ಷಿಯಲ್ ಲೈಟ್ಸು, ಇವೆಲ್ಲ. ಫಾರ್ಮಾಸ್ಯೂಟಿಕಲ್ಸಲ್ಲಂತೂ ಎಲ್ಲವೂ ಎಕ್ಸ್ಪೋರ್ಟ್ ಆಗುತ್ತೆ, ಇನ್ಕ್ಲೂಡಿಂಗ್ ನಿಮ್ಮ ಆಯುರ್ವೇದಿಕ್ ಪ್ರಾಡಕ್ಟ್ಸ್ಗಳು. ಹಾಸ್ಪಿಟಲ್ ಆ್ಯಂಡ್ ಮೆಡಿಕಲ್ ಇಕ್ವಿಪ್ಮೆಂಟ್ಸ್ ಎಲ್ಲವೂ ಎಕ್ಸ್ಪೋರ್ಟ್ ಆಗುತ್ತೆ. ಇಂಡಸ್ಟ್ರಿ ಪ್ಲಾಂಟ್ಸ್ ಆ್ಯಂಡ್ ಎಸೆಸರೀಸ್ ಇವೆಲ್ಲವೂ ಎಕ್ಸ್ಪೋರ್ಟ್ ಆಗುತ್ತೆ. ಜೊತೆಗೆ ನಿಮ್ಮ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಇನ್ ಅಪ್ಲಿಕೇಶನ್ಸ್ ಬರುತ್ತೆ, ಅದು ಕೂಡ ಎಕ್ಸ್ಪೋರ್ಟ್ ಆಗುತ್ತೆ. ಸ್ಕ್ರ್ಯಾಪ್ಸಲ್ಲಿ ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಸ್ಕ್ರ್ಯಾಪ್ಗಳಲ್ಲಿ ಸ್ವಲ್ಪ ಲಿಮಿಟೇಷನ್ಸ್ ಇದೆ ಪ್ರತಿಯೊಂದರಲ್ಲೂ, ಸೊ ಅದನ್ನು ನೋಡಿಕೊಂಡು ಕೆಲಸ ಮಾಡಬೇಕಾಗತ್ತೆ. ಇದರಲ್ಲಿ ಮತ್ತು ಫುಡ್ ಆ್ಯಂಡ್ ಅಗ್ರಿಕಲ್ಚರ್ಸಲ್ಲೂ ಕೂಡ ತುಂಬ ಪ್ರಾಡಕ್ಟ್ಸ್ ಇದೆ. ಓಕೆ, ಸೊ ಈ ಥರ ಅಪೆರಲ್ಸ್, ಗಾರ್ಮೆಂಟ್ಸ್, ನೀವೇನಾದರೂ ಶರ್ಟ್ಸ್ ಇದನ್ನೇನಾದರೂ ಮಾಡ್ತಾಯಿದ್ರೆ ಅದನ್ನು ನೀವು ನೋಡ್ಕೋಬೋದು. ಪ್ಯಾಕೇಜಿಂಗ್ ಮೆಟೀರಿಯಲ್, ಇವಾಗ ಕೆಲವೊಂದು ಕಂಪನಿಗಳು ಪ್ಯಾಕೇಜಿಂಗ್ ಪ್ರಾಡಕ್ಟ್ನ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಬಟ್ ಪ್ಯಾಕೇಜಿಂಗ್ ಮೆಟೀರಿಯಲ್ ಎಲ್ಲಿಂದನೋ ಇಂಪೋರ್ಟ್ ಮಾಡ್ಕೊಳ್ತಾರೆ. ಸೊ ನೀವು ಕೂಡ ಏನಾದರೂ ಈ ವೆಬ್ಸೈಟಲ್ಲಿ ತುಂಬ ಪ್ರಾಡಕ್ಟ್ಸ್ಗಳು ಇಂಪೋರ್ಟೆಡ್ಡು ಇರುತ್ತೆ. ಸೊ ನಮಗೇನು ಅನ್ಸುತ್ತೆ, ಇಂಡಿಯಾ ಮಾರ್ಟ್ ಅಂದ ತಕ್ಷಣ ಇದು ಲೋಕಲಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರೋದು ಅಂತ ಅನ್ಕೋಬೇಡಿ. ತುಂಬ ಜನ ಇಲ್ಲಿ ಇಂಡಿಯಾ ಮಾರ್ಟಲ್ಲಿ ಲೀಸ್ಟ್ ಆಗಿರೋರು ಹೊರಗಡೆಯಿಂದ ತರಿಸಿ ಸ್ಟಾಕ್ ಮಾಡಿಕೊಂಡು ಇಂಡಿಯಾದಲ್ಲಿ ಮಾರ್ತಾರೆ. ಸೊ ಈ ಥರ ಇದ್ದವರು ಕೂಡ ನಿಮಗೆ ಇಲ್ಲಿ ಸಿಗ್ತಾರೆ. ಸೊ ಆ ಪ್ರಾಡಕ್ಟ್ಸಲ್ಲಿ ಏನಾದರೂ ನೀವು ಕೆಲಸ ಮಾಡೋದಾದ್ರೆ, ಇದು ನೀವು ಬರೀ ಎಕ್ಸ್ಪೋರ್ಟ್ಗೆ ಅಂತಲ್ಲ, ನೀವು ಇಂಪೋರ್ಟಿಗೆ ಕೂಡ ಇದನ್ನು ಸ್ಟ್ರಾಟಜಿನ ಕೆಲಸ ಮಾಡ್ಬೋದು. ಸೊ ಕೆಮಿಕಲ್ಸ್ ಇರ್ಬೋದು, ಟ್ರಾನ್ಸ್ಪೋರ್ಟ್, ಇದು ಮತ್ತು ಸರ್ವಿಸ್ ಎಕ್ಸ್ಪೋರ್ಟ್ ಆಗುತ್ತೆ. ಬಿಟ್ಟರೆ ನೀವು ಬೇರೆ ಎಲ್ಲ ಏನೇನು ಪ್ರಾಡಕ್ಟ್ಸ್ ಇದೆ ಅದನ್ನೆಲ್ಲ ನೀವು ಡೀಲ್ ಮಾಡ್ಬೋದು. ಸೊ ಈ ವೆಬ್ಸೈಟಿಂದ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇದನ್ನು ನೋಡಿಕೊಂಡು ಇದರಲ್ಲಿ ನಿಮ್ಗೆ ಯಾವ ಕ್ಯಾಟಗರಿಯಲ್ಲಿ ಸೂಟ್ ಆಗುತ್ತೆ, ಯಾವ ಪ್ರಾಡಕ್ಟ್ಸ್ ನನಗೆ ಒಳ್ಳೆಯದಾಗುತ್ತೆ ಅದನ್ನು ನೋಡಿಕೊಂಡು ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ನಾನು ಮುಂಚಿನ ವೀಡಿಯೋದಲ್ಲ ಅದನ್ನೇ ಹೇಳಿದ್ದೆ, ಪ್ರಾಡಕ್ಟ್ ಸೆಲೆಕ್ಷನ್ ತುಂಬ ಪರ್ಸ್ನಲ್ ಇರುತ್ತೆ. ಇದರಲ್ಲಿ ಯಾವುದು ಇದೇ ಥರ ಮಾಡಬೇಕು, ಹಾಗೆ ಮಾಡಬೇಕು, ಆ ಪ್ರಾಡಕ್ಟ್ಸಲ್ಲೇ ಕೆಲಸ ಮಾಡಬೇಕಂತ ಏನಿಲ್ಲ. ತುಂಬ ಸಾರಿ ನಾವು ಏನಾಗ್ತದೆ, ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ಸ್ ನೋಡ್ತೇವೆ, ತುಂಬ ಒಳ್ಳೆಯ ಟೂಲ್ಸ್ಗಳು, ಇಕ್ವಿಪ್ಮೆಂಟ್ಸ್ಗಳಿರ್ತವೆ, ಅವು ಎಕ್ಸ್ಪೋರ್ಟ್ ಆಗ್ತವೆ. ಸೊ ಇದರಲ್ಲಿ ನೀವು ಯಾವುದು ಸರಿ ಆಗುತ್ತೆ ಅದನ್ನು ನೀವು ಪಿಕ್ ಮಾಡಿಕೊಂಡು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ಪಿಕ್ ಮಾಡಿದ್ಮೇಲೆ ಏನು ಮಾಡಬೇಕು ನಾವು ನೆಕ್ಸ್ಟು? ಫಸ್ಟ್ ಇವಾಗ ಫಾರ್ ಎಕ್ಸಾಂಪಲ್ ನಾನೊಂದು HS ಕೋಡ್ ಸೆಲೆಕ್ಟ್ ಮಾಡ್ತೇನೆ, ಅದು ಬಂದು ಫ್ರೋಝನ್ ಚಿಕನ್. ಓಕೆ, ಸೊ ಫ್ರೋಝನ್ ಚಿಕನ್ HS ಕೋಡ್ ಇದೆ. ಫಸ್ಟ್ ಮಾಡಬೇಕಾಗಿರೋ ಕೆಲಸ ಏನು, ಈ ವೆಬ್ಸೈಟಿಗೆ ಬನ್ನಿ, ಇಂಡಿಯಾ ಟ್ರೇಡ್ ಪೋರ್ಟಲ್ FIOದವ್ರದ್ದು. ಸೊ ಈ ವೆಬ್ಸೈಟಿಗೆ ಬಂದ ತಕ್ಷಣ ನೀವೇನು ಮಾಡಬೇಕಿಲ್ಲಿ, ಇಲ್ಲಿ ITC ಇಲ್ಲಿ HSN ಕೋಡ್ ಹಾಕಬೇಕಾಗತ್ತೆ. ಇಲ್ಲಿ ನೀವು 8 ಡಿಜಿಟ್ HS ಕೋಡ್ ನಾನು ಆ್ಯಕ್ಚುಲಿ ಕಾಪಿ ಮಾಡಿರೋದು, ಬಟ್ ಆದರೆ ಅವರು 6 ಡಿಜಿಟ್ ತೊಗೊಳ್ತಾರೆ. ಓಕೆ, ಸೊ 6 ಡಿಜಿಟ್ HS ಕೋಡ್ ನಾವು ತೊಗೊಳ್ಳೋಣ ಇವಾಗ. ಸೊ ಅದನ್ನು ಇನ್ನು ಸೆಲೆಕ್ಟ್ ಮಾಡಿದ ತಕ್ಷಣ ನಾವು ಮಾಡ್ತಾ ಇರೋದು ಯಾವುದು, ಫ್ರೋಝನ್. ಸೊ ಇಲ್ಲಿ ಫ್ರೋಝನ್ ಹೋಲ್ ಚಿಕನ್ ಇದೆಯಲ್ಲ, ಸೊ ಇದನ್ನು ನಾನು ಎಕ್ಸ್ಪೋರ್ಟ್ ಮಾಡಬೇಕು ಅಂದ್ಕೊಂಡಿದ್ದೇನೆ. ಓಕೆ, ಇದನ್ನು ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಇಲ್ಲಿ ಹೋಗ್ಬಿಟ್ಟು ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ, ನೋ ಕಟ್ ಇನ್ ಪೀಸಸ್ ಫ್ರೋಝನ್, ಅಂದರೆ ಫುಲ್ ಚಿಕನ್ ನಾನು ಎಕ್ಸ್ಪೋರ್ಟ್ ಮಾಡ್ತಾ ಇರೋದು ಫ್ರೋಝನ್ ಕಂಡೀಷನಲ್ಲಿ. ಸೊ ಇದನ್ನು ಸೆಲೆಕ್ಟ್ ಮಾಡ್ತೇನೆ. ನಾನು ಎಕ್ಸ್ಪೋರ್ಟ್ ಮಾಡಬೇಕಾಗಿರೋ ಕಂಟ್ರಿ ಯಾವುದು, ಒಮಾನ್. ಸೊ ಇಲ್ಲೆಲ್ಲಾದರೂ ಒಮಾನ್ ಕಾಣಿಸ್ತಾ ಇದೆಯಾ ನೋಡ್ಕೊಳ್ಳಿ, ಒಮಾನ್ ಇಲ್ಲಿಲ್ಲ. GCCಯಲ್ಲಿ ನೀವು ಒಮಾನ್ ಸಿಗುತ್ತೆ, ಇಲ್ಲಿ ಒಮಾನ್ ಸೆಲೆಕ್ಟ್ ಮಾಡ್ಕೊಳ್ತೀರಾ. ಸೊ ಈ ಥರ ನಿಮ್ಗೆ ಏನಾದರೂ ಬೇರೆ ಬೇರೆ ಲೀಸ್ಟ್ಗಳು ಬೇಕಂದರೆ ಈ ಥರ ಸೆಲೆಕ್ಟ್ ಮಾಡ್ಕೊಳ್ತಾ ಹೋದರೆ ನಿಮಗೆ ಆ ಕಂಟ್ರಿಗಳ ಲೀಸ್ಟ್ ಏನಾದರೂ ನಿಮಗೆ ನಾರ್ಮಲಿ ಕಾಣಿಸ್ತಾ ಇಲ್ಲ ಅಂದರೆ ಇಲ್ಲಿ ಸಿಗುತ್ತೆ. ಸೊ ಹೀಗೆ ಮಾಡ್ಕೊಂಡು ಹೋದರೆ ಬೇರೆ ಎಲ್ಲ ನಿಮಗೆ ಡೀಟೇಲ್ಸ್ ಸಿಗುತ್ತೆ, ಆ ಕಂಟ್ರಿನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಇಲ್ಲಿ ಅದರ್ ಕಂಟ್ರೀಸಲ್ಲೂ ನಿಮಗೆ ಬೇಕಾದಷ್ಟು ಡೀಟೇಲ್ಸ್ ಇದೆ. ಓಕೆ, ಸೊ ಇವಾಗ ನಾನು ಸೆಲೆಕ್ಟ್ ಮಾಡಿರೋದು ಒಮಾನ್ ಮಾತ್ರ. ಸೊ ಒಮಾನ್ಗೆ ನಾನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಮಾಡ್ತೇನೆ. ಈಗ ಒಮಾನ್ HS ಕೋಡ್ ಸರ್, ಇವಾಗ ಏನಂತಂದರೆ, ಸರ್ ನಮ್ಮ ಕಂಟ್ರಿ HS ಕೋಡ್ ನಮ್ಗೆ ಗೊತ್ತಾಗುತ್ತೆ ಹೇಗೋ, ಬಟ್ ಬೇರೆ ದೇಶದ HS ಕೋಡ್ ಎಲ್ಲಿ ಗೊತ್ತಾಗುತ್ತೆ, ಇಲ್ಲಿ ಗೊತ್ತಾಗುತ್ತೆ. ಸೊ ಇವಾಗ ನಾನು ಸೆಲೆಕ್ಟ್ ಮಾಡಿರೋ HS ಕೋಡು ಮತ್ತು ಇಂಡಿಯಾದ HS ಕೋಡು ಮತ್ತು ಒಮಾನ್ HS ಕೋಡ್ ಸೇಮ್ ಇದೆ. ಎಣಿಸ್ಕೊಳ್ಳಿ ಬೇಕಂದರೆ, ಇದು 8 ಡಿಜಿಟ್ HS ಕೋಡ್ ಇದೆ, ಒಮಾನ್ ಕೂಡ 8 ಡಿಜಿಟ್ HS ಕೋಡ್ ಫಾಲೋ ಮಾಡ್ತಾರೆ. ಹಾಗಂತ ಹೇಳಿ ಎಲ್ಲ ದೇಶ 8 ಡಿಜಿಟ್ ಫಾಲೋ ಮಾಡಬೇಕಂತ ಏನಿಲ್ಲ.
ಕೆಲವೊಬ್ರು 10 ಇದೆ, 12 ಇದೆ, 14 ಇದೆ, ಬಟ್ ಏನಿದ್ರು ಎಲ್ಲವೂ ಸೆಟ್ ಆಫ್ 2 ಇರುತ್ತೆ. ಸೊ ಇಲ್ಲಿ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮ್ಗೇನಾಗುತ್ತೆ, ಓಮಾನ್ HS ಕೂಡ ಇಲ್ಲಿ HS ಕೋಡ್ ಕೂಡ ಇಲ್ಲಿ ಸಿಕ್ಕಿದೆ. ಸೊ ಇದರ ಮೇಲೆ ನೆಕ್ಸ್ಟ್ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಗೆ ಗೊತ್ತಾಗೋದೇನು, ಫಸ್ಟ್ ನೀವು ಮಾಡಬೇಕಾಗಿರೋ ಕೆಲಸ ಇಲ್ಲಿ ಎಕ್ಸ್ಪೋರ್ಟ್ ಪಾಲಿಸಿ. ನಾವು ಆ್ಯಸ್ ಅ ಇಂಡಿಯನ್ಸ್ ಎಕ್ಸ್ಪೋರ್ಟ್ ಮಾಡ್ಬೋದಾ ಇಲ್ವಾ? ಫ್ರೀ ಅಂತ ಇರಬೇಕು ಇಲ್ಲಿ ಯಾವಾಗಲೂ. ಫ್ರೀ ಎಕ್ಸ್ಪೋರ್ಟ್ ಇರಬೇಕು. ರಿಸ್ಟ್ರಿಕ್ಟೆಡ್ ಮತ್ತು ಪ್ರೊಹಿಬಿಟೆಡ್ಡೂ ಇರುತ್ತೆ. ರಿಸ್ಟ್ರಿಕ್ಟೆಡ್ ಅಥವಾ ಪ್ರೊಹಿಬಿಟೆಡ್ ಇತ್ತು ಅಂದರೆ ಅದನ್ನು ನೀವು, ಪ್ರೊಹಿಬಿಟೆಡ್ ಇದ್ರಂತೂ ಮಾಡೋಕ್ಕೆ ಆಗಲ್ಲ, ಅದನ್ನು ಬಿಟ್ಬಿಡಿ. ರಿಸ್ಟ್ರಿಕ್ಟೆಡ್ ಏನಾದರೂ ಇದ್ದರೆ ಮತ್ತೆ ಸ್ಪೆಷಲ್ ಲೈಸೆನ್ಸ್ಗಳು ಅದೆಲ್ಲ ಬೇಕಾಗುತ್ತೆ, ಅದನ್ನು ನೋಡ್ಕೋಬೇಕಾಗುತ್ತೆ. ಕೆಲವೊಂದು ಸರಿ ಏನಾಗುತ್ತೆ, ಫ್ರೀಲಿ ಎಕ್ಸ್ಪೋರ್ಟೇಬಲ್ ವಿತ್ ಎಕ್ಸ್ಟ್ರಾ ಪರ್ಮಿಷನ್ಸ್ ಅಂತಿದ್ರೆ ಅದು ರಿಸ್ಟ್ರಿಕ್ಟೆಡ್ ಕ್ಯಾಟಗರಿಯಲ್ಲಿ ಬೀಳುತ್ತೆ. ಇಲ್ಲಿ ನೋಡಿ, ಎಕ್ಸ್ಪೋರ್ಟ್ ಪರ್ಮಿಟೆಡ್ ಫ್ರೀಲಿ. ಸೊ ಏನೋ ನೋಟಿಫಿಕೇಷನ್ಸ್ ಬಂದಿರುತ್ತೆ, ಇಲ್ಲಿ ಏನಾದರೂ ಅಪ್ಡೇಟ್ ಇದ್ದರೆ ದಯಮಾಡಿ ಚೆಕ್ ಮಾಡ್ಕೊಳ್ಳಿ. ಅದು ತುಂಬ ರೀಸೆಂಟಾಗಿರೋ ಅಪ್ಡೇಟ್ ಇತ್ತು ಅಂದರೆ ನೋಡ್ಕೊಳ್ಳಿ. ತುಂಬ ಹಳೇದೇನಾದರೂ ಇದ್ದರೆ ಇನ್ನೊಂದು ಸರಿ ನಿಮ್ಮ CHAಗಳಿಗೆ ಕನ್ಫರ್ಮ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಲಾಸ್ಟ್ ಅಪ್ಡೇಟ್ ಮಾಡಿರೋದು ಇವರು April 6, 2023ಗೆ, ಇವಾಗಿರೋದು ನಾವು 25ಅಲ್ಲಿ. ಸೊ ಇಲ್ಲಿ ಅವ್ರು ತುಂಬ ಮೆನ್ಷನ್ ಮಾಡಿದ್ದಾರೆ, ಶಾಲ್ ಬಿ ಅಲೌಡ್ ಟು ಹಲಾಲ್ ಸರ್ಟಿಫಿಕೇಟ್ ಇರಬೇಕು, ಈಗೆಲ್ಲ ಅದು ಇದು ಅಂತ ತುಂಬ ಇರುತ್ತೆ. ಇದನ್ನೆಲ್ಲ ಚೆಕ್ ಮಾಡಿಕೊಂಡು ಆಮೇಲೆ ಇದು ಬರೋದು ಅಪೆಡಾ ಕ್ಯಾಟಗರಿಯಲ್ಲಿ. ನಿಮಗೇನು ಸರ್ಟಿಫಿಕೇಷನ್ಸ್ ಇಂಡಿಯಾದಿಂದ ಬೇಕಾಗುತ್ತೋ ಅದೆಲ್ಲ ನಿಮಗೆ ಮೇಜರ್ಲಿ ಕಂಪ್ಲೈನ್ಸಸ್ಗಳೆಲ್ಲ ಇಲ್ಲಿ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟ್ ನೀವು ಮಾಡಬೇಕಾಗಿರೋದೇನು, ಓಕೆ ಫ್ರೀಲಿ ಎಕ್ಸ್ಪೋರ್ಟೇಬಲ್. ಇಲ್ಲೇನಾದರೂ ಪ್ರೊಹಿಬಿಟೆಡ್ ಇದ್ದರೆ ಮರ್ತುಬಿಡಿ, ಬೇರೆ ಪ್ರಾಡಕ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ರಿಸ್ಟ್ರಿಕ್ಟೆಡ್ ಇದೆ ಸರ್, ಎಕ್ಸ್ಟ್ರಾ ಲೈಸೆನ್ಸ್ ಆಗುತ್ತೆ, ಅದಕ್ಕೆ ಏನಾದರೂ ದುಡ್ಡು ಕೊಟ್ಕೊಂಡು ಮಾಡ್ಕೋಬೇಕಾ ಹೇಗೆ, ನಿಮಗೆ ಅಷ್ಟು ಮನಸ್ಸಿತ್ತು, ನೀವು ಆಲ್ರೆಡಿ ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಾ, ಆ ಲೈಸೆನ್ಸ್ಗಳನ್ನ ತೊಗೊಳೋದ್ರಲ್ಲಿ ಏನು ತೊಂದರೆ ಇಲ್ಲ ಅಂದರೆ ದಯಮಾಡಿ ರಿಸ್ಟ್ರಿಕ್ಟೆಡ್ ಪ್ರಾಡಕ್ಟ್ ಕೂಡ ಕ್ಯಾಟಗರಿನ ಕೂಡ ಡೀಲ್ ಮಾಡ್ಬೋದು. ಬಟ್ ಪ್ರೊಹಿಬಿಟೆಡ್ ಅಂತೂ ಸಾಧ್ಯನೇ ಇಲ್ಲ, ನೀವು ಮಾಡೋ ಹಾಗೇ ಇಲ್ಲ. ಇಲ್ಲಿ ಇನ್ನೊಂದು ಬಂದು ಡ್ಯೂಟಿ ಡ್ರಾಬ್ಯಾಕ್. ಈಗ ತುಂಬ ಜನಕ್ಕೆ ಏನಾಗುತ್ತೆ ಇಲ್ಲಿ ಡ್ಯೂಟಿ ಡ್ರಾಬ್ಯಾಕ್ ಅಂತಂದರೆ, ಸರ್ ನಮಗಿದು ಬೆನಿಫಿಟ್ಟಾ? ಇಲ್ಲಿ ನೋಡಿ, ಡ್ಯೂಟಿ ಡ್ರಾಬ್ಯಾಕ್ ಅಂದರೆ ಏನು, ನಾನೇನೋ ಒಂದು ಡ್ಯೂಟಿ ಕಟ್ಟಿದ್ದೇನೆ, ಅದನ್ನು ನಾನು ವಾಪಸ್ ಕೇಳ್ತಾ ಇದ್ದೇನೆ. ಯಾಕೆ? ಪ್ರತಿ ಎಕ್ಸ್ಪೋರ್ಟಲ್ಲೂ ನಾನೇನು ಡ್ಯೂಟಿ ಕಟ್ಟಿರ್ತೇನೆ ಅದರ 0.15% ಏನಿದೆ ಆ ಡ್ಯೂಟಿನ ನಾನು ವಾಪಸ್ ತೊಗೊಳ್ಬೋದು. ಇವಾಗ ನೋಡಿ, ನಾನೊಂದು ಚಿಕನ್ ಫ್ರೋಝನ್ ಚಿಕನ್ ನಾನು ಎಕ್ಸ್ಪೋರ್ಟ್ ಮಾಡ್ತಾ ಇರೋದು. ಇವಾಗ ನನಗೆ ಬೇಕಾಗಿರೋ ಮಷಿನ್ ಯಾವುದು, ಬ್ಲಾಸ್ಟ್ ಫ್ರೀಸರ್ ಟೈಪ್ದು ಯಾವುದೋ ಒಂದು ದೊಡ್ಡ ಮೆಷಿನ್ನ ನಾನು ಹೊರಗಡೆಯಿಂದ ಇಂಪೋರ್ಟ್ ಮಾಡ್ಕೊಂಡಿದ್ದೇನೆ. ಇಂಪೋರ್ಟ್ ಮಾಡಿದಾಗ ಗೌರ್ಮೆಂಟ್ ಏನು ಹೇಳುತ್ತೆ, ಡ್ಯೂಟಿ ಕಟ್ಟಿ ಅನ್ನತ್ತೆ. ನಾನೇನು ಮಾಡ್ತೇನೆ, ಅವಾಗ ಡ್ಯೂಟಿ ಕಟ್ತೇನೆ. ಅದಾದಮೇಲೆ ನಾನು ಯಾವಾಗ ಎಕ್ಸ್ಪೋರ್ಟ್ ಮಾಡ್ತೇನೆ, ಅಥವಾ ಇವಾಗ ಗೌರ್ಮೆಂಟ್ ಬೆನಿಫಿಟ್ ಕೊಡೋದು ಏನಿದೆ, ನೀವು ಇಂಪೋರ್ಟ್ ಮಾಡ್ಕೊಳ್ಳಿ, ನೀವು ಎಕ್ಸ್ಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅದರಲ್ಲಿ ನಾನು ನಿಮ್ಗೊಂದು ಸರ್ಟನ್ ಪರ್ಸೆಂಟೇಜಲ್ಲಿ ಡ್ಯೂಟಿ ಡ್ರಾಬ್ಯಾಕು ಕೂಡ ಕೊಡ್ತೇನೆ ನಾನು. ಅವಾಗ ಏನಾಗುತ್ತೆ, ನಿಮ್ಮ ಡ್ಯೂಟಿ ಡ್ರಾಬ್ಯಾಕ್ 0.15%. ಅಂದರೆ ನೀವೇನು ಎಕ್ಸ್ಪೋರ್ಟ್ ಮಾಡ್ತಾಯಿದ್ದೀರ, 1 ಲಕ್ಷಕ್ಕೆ ಎಕ್ಸ್ಪೋರ್ಟ್ ಮಾಡಿದ್ರೆ 1 lakh ಇಂಟು 0.15%, ಇಷ್ಟು ನೋಡಿದರೆ ನಿಮ್ಗೆ ₹150 ಸಿಗುತ್ತೆ. ಸೊ ಈ ಥರ ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡು ನಿಮ್ಮ ಡ್ಯೂಟಿ ಡ್ರಾಬ್ಯಾಕ್ನ ತೊಗೊಳ್ತಾ ಇರ್ಬೋದು, ನೀವು ಎಷ್ಟೆಷ್ಟು ಎಕ್ಸ್ಪೋರ್ಟ್ ಮಾಡ್ತೀರಾ ಹಾಗೆ. ಓಕೆ, ಸೊ ಇದನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋದರೆ ನಿಮ್ಗೆ ಇಲ್ಲಿ ಬೇಸಿಕ್ಲಿ ಡ್ಯೂಟಿ ಡ್ರಾಬ್ಯಾಕ್ ಯಾರಿಗಿರುತ್ತೆ ಬೆನಿಫಿಟ್ಟು, ಯಾರಾದರೂ ಮುಂಚೆ ಆ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡ್ಕೊಳ್ಳೋಕೆ ಏನಾದರೂ ಮಷಿನರಿ ಇಂಪೋರ್ಟ್ ಮಾಡಿದರೆ ಮಾತ್ರ ನೀವು ಅದನ್ನು ಕ್ಲೇಮ್ ಮಾಡ್ಬೋದು. ಇಲ್ಲದೆ ಹೋದರೆ ನೀವೊಬ್ಬ ಟ್ರೇಡರು, ನೀವೇನು ಮುಂಚೆ ಏನೂ ಇಂಪೋರ್ಟ್ ಮಾಡಿಲ್ಲ, ಬರೀ ಇಲ್ಲಿ ಯಾವುದೋ ಒಂದು ಫ್ಯಾಕ್ಟ್ರಿಯಲ್ಲಿ ಚಿಕನ್ ಮಾಡ್ತಾ ಇದ್ದಾರೆ, ಆ ಚಿಕನ್ನ ನಾನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೇನೆ, ನನಗೆ ಡ್ಯೂಟಿ ಡ್ರಾಬ್ಯಾಕ್ ಸಿಗುತ್ತಾ? ಸಿಗಲ್ಲ. ನೆಕ್ಸ್ಟ್ ಇಂಟ್ರೆಸ್ಟ್ ಏನಿರುತ್ತೆ. ಸೊ ಇಲ್ಲಿ ಪ್ರೀ ಎಕ್ಸ್ಪೋರ್ಟು ಮತ್ತು ಪೋಸ್ಟ್ ಎಕ್ಸ್ಪೋರ್ಟ್ ಕೂಡ ಎಕ್ಸ್ಪೋರ್ಟ್ ಕ್ರೆಡಿಟ್ ಸಿಗುತ್ತೆ. ಸೊ ಬ್ಯಾಂಕ್ ಕಡೆಯಿಂದ ನೀವೇನಾದರೂ MSME ರಿಜಿಸ್ಟರ್ಡ್ ಕ್ಯಾಟಗರಿಯಲ್ಲಿದ್ದರೆ ನಿಮ್ಗೆ ಎಷ್ಟು ಪರ್ಸೆಂಟೇಜ್ ಇಂಟ್ರೆಸ್ಟ್ಗೆ ಸಿಗುತ್ತೆ? 3%. ನಿಮಗೇನೇ ಫೈನಾನ್ಷಿಯಲ್ ಹೆಲ್ಪ್ ಬೇಕಂದರೆ ಈ ಥರ ಸ್ಕೀಮ್ಸ್ಗಳಲ್ಲಿ ನೀವು MSMEಗಳಲ್ಲಿ ಹೋಗಿ ಕೇಳಿಕೊಂಡು ಅದನ್ನು ಬೇಕಂದ್ರೆ ನೀವು ಪ್ಲ್ಯಾನ್ ಮಾಡ್ಬೋದು. ನೆಕ್ಸ್ಟ್ ಇರೋದು ರೋಟೆಪ್. ಇದು ಎಲ್ಲರಿಗೂ ಸಿಗುತ್ತೆ. ಇನ್ಸೆಂಟಿವ್ಸ್ ಅಂತ ಏನು ಹೇಳ್ತೇವೆ ಅದು ಎಲ್ಲರಿಗೂ ಸಿಗುತ್ತೆ, ಅವ್ರು ಕೊಟ್ಟಿದ್ದರೆ ಮಾತ್ರ. ಈಗ ಫ್ರೋಝನ್ ಚಿಕನಲ್ಲಿ ಏನೂ ಇನ್ಸೆಂಟಿವ್ ಇಲ್ಲ, ಎಲ್ಲದಕ್ಕೂ ನಾಟ್ ಅಪ್ಲಿಕೇಬಲ್ ಅಂತಲೇ ಇದೆ. ಸೊ ನಾಟ್ ಅಪ್ಲಿಕೇಬಲ್ ಅಂದರೆ ಏನು, ನಮಗೆ ಯಾವುದೇ ಥರದ ಇನ್ಸೆಂಟಿವ್ ಕೊಡ್ತಾ ಇಲ್ಲ. ಸರ್ ಇದಕ್ಕೆ ಕೊಡ್ತಾ ಇಲ್ಲ, ಬೇರೆದಕ್ಕೆ ಇರುತ್ತೆ, ಅದನ್ನು ಪ್ರತಿ ಸರಿ ನೀವು ಚೆಕ್ ಮಾಡಬೇಕು. ಈ ಪೋರ್ಟಲಿಗೆ ಹೋಗಿ ಫಸ್ಟ್ ಪಾಲಿಸಿ, ಸೆಕೆಂಡ್ ಬಂದು ಡ್ಯೂಟಿ ಡ್ರಾಬ್ಯಾಕು, ನೆಕ್ಸ್ಟ್ ನಿಮ್ಮದು ಡೀಟೇಲ್ಸು, ಇದನ್ನೆಲ್ಲ ನೋಡ್ತಾ ಬಂದರೆ ಇಲ್ಲಿ ನಿಮ್ಮ ಪ್ರಾಪರ್ ಡೀಟೇಲ್ಸ್ಗಳು ಸಿಗುತ್ತೆ. ಇದನ್ನು ನೋಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ನೀವು ಮುಂದಿನ ವಿಷಯಗಳನ್ನ ಪ್ಲ್ಯಾನ್ ಮಾಡ್ಕೊಳ್ಳಿ. ಇಲ್ಲಿ ಇನ್ಸೆಂಟಿವ್ ಇದೆ, ಸರ್ ನಾನು ಏನಾದರೂ ಇನ್ಸೆಂಟಿವ್ ಬರೋದನ್ನು ನಾನು ಡಿಸ್ಕೌಂಟ್ ಕೊಡ್ಬೋದಾ? ಇದು ನಿಮಗೆ ಇನ್ಸೆಂಟಿವ್ಸ್ ಅಂದರೆ ಕ್ಯಾಶಲ್ಲಿ ಬರಲ್ಲ, ಒಂಥರ ಓಚರ್ ಟೈಪ್ ಬರುತ್ತೆ, ಇವಾಗ ಕೂಪನ್ ಅಂತ ಹೇಳ್ತೇವಲ್ಲ, ಸೊ ಆ ರೀತಿಯಲ್ಲಿ ನಿಮಗೆ ಇದು ಕೂಪನ್ಸ್ಗಳು ಬರುತ್ತೆ. ಇದನ್ನು ನೀವೇನು ಮಾಡ್ಬೋದು, ನೀವೇನಾದರೂ ಇಂಪೋರ್ಟ್ ಮಾಡ್ಕೊಳ್ಳುವಾಗ, ಇಂಪೋರ್ಟ್ ಡ್ಯೂಟಿ ಕಟ್ಟುವಾಗ ಬೇಕಾದರೆ ಇದನ್ನು ರೋಟ್ಯಾಪ್ ಕೂಪನ್ಸ್ ಕೊಟ್ಟು, ವೋಚರ್ಸ್ ಕೊಟ್ಟು ನೀವು ತೊಗೊಳ್ಬೋದು. ಇಲ್ಲ ಈಗ ರೋಟ್ಯಾಪ್ ವೋಚರ್ಸ್ ಕೂಡ ಇಲ್ಲ ನನ್ನ ಹತ್ರ, ನಾನು ಡ್ಯೂಟಿ ಕಟ್ಟಬೇಕು, ಆವಾಗ ನೀವೇನು ಮಾಡ್ಬೋದು, ನೀವೇನಾದರೂ ಇಂಪೋರ್ಟ್ ಮಾಡೋರು ಇದ್ದರೆ ನಿಮ್ಮ ಪ್ರಾಡಕ್ಟ್ಗೆ ಹೊರಗಡೆ ಮಾರ್ಕೆಟಲ್ಲಿ ರೋಟ್ಯಾಪ್ ಯಾರೋ ಹತ್ರ ಬಿದ್ದಿರುತ್ತೆ, ಯಾರೋ ಎಕ್ಸ್ಪೋರ್ಟ್ ಮಾಡಿರ್ತಾರೆ, ಅವ್ರ ಹತ್ರ ರೋಟ್ಯಾಪ್ ಇನ್ಸೆಂಟಿವ್ಸ್ ಇರುತ್ತೆ, 1 ಲಕ್ಷದ್ದು 2 ಲಕ್ಷದ್ದು, ನಿಮ್ದು ಎಷ್ಟು ಬೇಕೋ ಅಷ್ಟನ್ನು ನೀವು ಏನು ಮಾಡ್ಬೋದು, ಈ ರೋಟ್ಯಾಪ್ಗಳನ್ನ ಪರ್ಚೇಸ್ ಮಾಡ್ಕೋಬೋದು. ಅದಕ್ಕೊಂದು ಎಕ್ಸ್ಪೈರಿ ಇರುತ್ತೆ, ಆ ಟೈಮಲ್ಲಿ ನೀವು ಅದನ್ನು ಮಾರ್ಕೋಬೇಕಾಗತ್ತೆ. ಸೊ ಏನಂತಂದರೆ
ಇವಾಗ ನನಗೆ ರೋಡ್ ಟ್ಯಾಪ್ ಇದೆ, ವೋಚರ್ಸ್ಗೆ ನನ್ನ ಹತ್ರ ಬಿದ್ದಿದೆ, ನಾನೇನು ಇಂಪೋರ್ಟ್ ಮಾಡ್ತಾ ಇಲ್ಲ, ನಾನೇನು ಮಾಡ್ಬೋದು? ಮಾರ್ಕೆಟಲ್ಲಿ ತುಂಬ ಜನ ಇದ್ದಾರೆ, ಅದನ್ನು ತೊಗೊಂಡು ಮಾರೋರು, ನಾವು ಮಾರ್ತೇವೆ. ಹಾಗೇನಿದ್ರೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ವೋಚರ್ಸ್ಗಳನ್ನ ನಾವು ಸೇಲ್ ಮಾಡ್ಬೋದು. ಸೊ ಇದನ್ನು ನೀವು ಡೈರೆಕ್ಟ್ಲಿ ಅಂದರೆ ಏನು ಪ್ರೈಸಿಗೆ ಇರುತ್ತೆ, ಒಂದು ₹100 ಇದ್ದರೆ ₹90 ನಿಮಗೆ ಸಿಗುತ್ತೆ. ಯಾಕಂದರೆ ಇದು ವೋಚರ್ಸ್ ಅಲ್ಲ, ಸೊ ಅದಕ್ಕೆ ವಿನ್ ವಿನ್ ಸಿಚುವೇಶನ್ ಇರುತ್ತೆ. ನಿಮಗೆ ಅದು ದುಡ್ಡು ಹೇಗಿದ್ರು ಇನ್ಸೆಂಟಿವ್ಸ್, ನಿಮಗಂತೂ ಅದು 90% ಸಿಗುತ್ತೆ. ತುಂಬ ಸರಿ 95ವರೆಗೂ ಹೋಗುತ್ತೆ, ಬಟ್ 90% ಇಸ್ ದ ಸ್ಟ್ಯಾಂಡರ್ಡ್. ಇದು 90 ಸಿಗುತ್ತೆ, ಅವ್ರ ಮುಂದೆ ಅದನ್ನು ಕ್ಲೇಮ್ ಮಾಡಿಕೊಂಡು ಅವರು ಒಂದು 10% ಉಳಿಸ್ಕೊಳ್ತಾರೆ ಇಂಪೋರ್ಟ್ ಡ್ಯೂಟಿಯಲ್ಲಿ. ಸೊ ಹಾಗೆ ಸೊ ವಿನ್ ವಿನ್ ಸಿಚುವೇಶನ್ ಇರೋದ್ರಿಂದ ತುಂಬ ಜನ ಇದನ್ನು ಟ್ರೇಡ್ ಮಾಡ್ತಾರೆ, ತುಂಬ ಜನ ಮಾರ್ಕೆಟಲ್ಲಿ ತುಂಬ ಜನ ಸಿಗ್ತಾರೆ, ನಾವು ಮಾಡ್ತೇವೆ. ಹಾಗೆ ನಾವು ಅವಶ್ಯಕತೆ ಇದ್ದರೆ ಕಾಲ್ ಮಾಡಿ. ಸೊ ಇದರಲ್ಲಿ GST ಮತ್ತು ಬೇರೆ ಏನಾದರೂ ಡ್ಯೂಟಿ ಇದೆಯಾ? 5% GST ಇದೆ. ಇದು ಕಟ್ ಆಗಿರ್ಬೋದು, ಫ್ರೋಝನ್ ಇರ್ಬೋದು, ಚಿಲ್ಡ್ ಇರ್ಬೋದು, ಏನೇ ಚಿಕನ್ ಪ್ರಾಡಕ್ಟ್ EHS ಕೋಡಲ್ಲಿ ಇರ್ಬೋದು, ಅದಕ್ಕೆಲ್ಲ 5% GST ಹಾಕಿದೆ. ಇದರಲ್ಲಿ 2 ವಿಷಯ ಇದೆ. ಒಂದು, ನೀವು GST ಕಟ್ಕೊಂಡು ಎಕ್ಸ್ಪೋರ್ಟ್ ಮಾಡ್ಬೋದು. ಇಲ್ಲ ಅಂದರೆ ನೀವು ಒಂದು LUT ಅಂತ ಬರುತ್ತೆ GSTಯಲ್ಲಿ, LUT ಸರ್ಟಿಫಿಕೇಟ್ ತೊಗೊಂಡ್ಬಿಟ್ರೆ ನೀವು GST ಕಟ್ಟೋ ಹಾಗಿರಲ್ಲ, ಬೈಪಾಸ್ ಮಾಡ್ಬೋದು. ಇದರಲ್ಲಿ ಇನ್ನೊಂದೇನೆಂದರೆ, ನೀವು ನಿಮ್ಮ CAಗಳ ಜೊತೆ ಮಾತಾಡ್ಕೊಳ್ಳಿ. ಅವ್ರು ಏನು ಹೇಳ್ತಾರೆ, ನಿಮ್ಮ ಬಿಸ್ನೆಸ್ ಆಪ್ರೇಷನ್ ಹೇಗಿದೆ ನೋಡಿಕೊಂಡು ಅವ್ರು ನಿಮಗೆ ಅಡ್ವೈಸ್ ಮಾಡ್ತಾರೆ. ಸರ್ LUT ತೊಗೊಂಡು ಮಾಡಿದ್ರೆ ಬೆಟ್ರಾ, ಅಥವಾ ಇದು GST ನಾವು ಕಟ್ಟಿಬಿಟ್ಟು ನಾವು ರಿಎಂಬರ್ಸ್ಮೆಂಟ್ ತೊಗೋಬೇಕಾ ಅಥವಾ ರೆಮಿಟೆನ್ಸ್ ತೊಗೋಬೇಕಾ ನೋಡ್ಕೊಳ್ಳಿ. ಸೊ ಒಂದು ಸರಿ ನಿಮ್ಗೆ ಏನಾದರೂ ಅದು ಕ್ಲಿಯಾರಿಟಿ ಸಿಕ್ಕ ಮೇಲೆ ಅವ್ರು ಹೇಗೆ ಹೇಳ್ತಾರೆ ಹಾಗೆ ಮಾಡಿ. ಇವಾಗ 1000 ನಾನು ಹೇಳ್ಬೋದು, ಬಟ್ ಎಂಡ್ ಆಫ್ ದ ಡೇ ನಿಮ್ಮ GST ಫೈಲ್ ಮಾಡೋದು ನಾನಲ್ಲ, ನಿಮ್ಮ CA ಫೈಲ್ ಮಾಡ್ತಾರೆ. ಸೊ ಅವ್ರು ಫೈಲ್ ಮಾಡುವಾಗ ಸುಮ್ಮನೆ ಅವ್ರ ಮಾತು ಕೇಳ್ಕೊಂಡು ಮಾಡ್ಕೊಂಡು ಹೋಗಿ. ಯಾಕಂದರೆ ನಾನು ಹೇಳೋದೊಂದು, ಅವ್ರು ಮಾಡೋದೊಂದು, ಏನೋ ಒಂದು ಆಗಿ ಲಾಸ್ಟಿಗೆ ನಿಮ್ಮ ದುಡ್ಡು ಸಿಗಾಕೊಳ್ಳೋದು ಬೇಡ. ಸೊ ಏನಿದೆ ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಅವ್ರ ಕಡೆಯಿಂದ ನೀವು ಮಾತಾಡಿಕೊಂಡು ಇದನ್ನು ಎಕ್ಸಿಕ್ಯೂಟ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಇದರಲ್ಲಿ ನೆಕ್ಸ್ಟ್ ಇಂಪಾರ್ಟೆಂಟ್ ವಿಷಯ ಏನಂದರೆ, ಇದು ಸ್ಯಾನಿಟರಿ ಆ್ಯಂಡ್ ಪ್ಯಾಥೋಸ್ಯಾನಿಟರಿ ಸರ್ಟಿಫಿಕೇಷನ್, ಅದಾದ ಮೇಲೆ ಟೆಕ್ನಿಕಲ್ ಟ್ರೇಡ್ ಬ್ಯಾರಿಯರ್ಸ್. ಸೊ ಇಲ್ಲಿ ಕ್ಲಿಕ್ ಮಾಡೋಣ. ಇಲ್ಲಿ ತುಂಬ ಸರ್ಟಿಫಿಕೇಷನ್ಸ್ ಇದೆ, ಎಲ್ಲ ಡೀಟೇಲ್ಸ್ ಇಲ್ಲೇ ಇರುತ್ತೆ. ಕೆಲವೊಂದು ಸರಿ ಈ ವೆಬ್ಸೈಟ್ಗಳು ಮೇ ಬಿ ಬ್ರೇಕ್ ಆಗಿರ್ಬೋದು. ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಅದು ಕೆಲವೊಂದು ಸರಿ ವೆಬ್ಸೈಟ್ಗಳು ಕರೆಕ್ಟಾಗಿ ಹೋಗಲ್ಲ, 404 ಎರರ್ ಬರುತ್ತೆ, ಇಲ್ಲಾಂದರೆ ಡಾಕ್ಯುಮೆಂಟ್ ಓಪನ್ ಆಗುತ್ತೆ. ಇವಾಗ ಡಾಕ್ಯುಮೆಂಟ್ ಓಪನ್ ಆದರೂ ಕೂಡ ಕೆಲವೊಂದು ಸರಿ ಇಂಗ್ಲೀಷಲ್ಲಿರುತ್ತೆ, ಕೆಲವೊಂದು ಸರಿ ಅರೇಬಿಕಲ್ಲಿರುತ್ತೆ. ಒಮಾನ್ ಇಸ್ ಅರೇಬಿಕ್ ಕಂಟ್ರಿ. ಸೊ ಮಿಡ್ಲ್ ಈಸ್ಟಲ್ಲಿ ಯಾರೂ ಇಂಗ್ಲೀಷಲ್ಲಿ ಇರೋಲ್ಲ ಡೀಟೇಲ್ಸು. ಆ ಥರ ಇದ್ದಾಗ ನಾವು ಹೇಗೆ ಮಾಡೋದು? ಈ ಡೀಟೇಲ್ಸ್ಗಳನ್ನ, ಈ ಡಾಕ್ಯುಮೆಂಟ್ಸ್ಗಳನ್ನ ಬರೀ ನಿಮ್ಮ ಪ್ರಾಡಕ್ಟಿಗೆ ಅಂತಲೇ ಇರೋಲ್ಲ, ಎಲ್ಲ ಪ್ರಾಡಕ್ಟು ಮಿಕ್ಸ್ ಆಗಿರುತ್ತೆ. ನೀವು ಈ ಡಾಕ್ಯುಮೆಂಟ್ನ ರೆಫರ್ ಮಾಡಿಕೊಂಡು ನಾವು ಏನು ಸರ್ಟಿಫಿಕೇಷನ್ ಬೇಕು, ಏನು ಲಾಸ್ ಬೇಕು, ಏನು ಲೇಬಲಿಂಗ್ ಇರಬೇಕು, ಪ್ರತಿಯೊಂದು ಇಲ್ಲಿರುತ್ತೆ. ಹಲಾಲ್ ಸರ್ಟಿಫಿಕೇಷನ್ ಏನು ಬೇಕು, ಅದಾದಮೇಲೆ ಸ್ಪೆಸಿಫಿಕ್ ಈ ಪ್ರಾಡಕ್ಟ್ಗೆ ಅಂತಲೇ ಮಾಡಿರ್ತಾರೆ. ಇಲ್ಲಿ ನೋಡಿ, ಇದರಲ್ಲಿ ಪ್ಯಾಕೇಜಿಂಗ್, ಪ್ಯಾಕ್ಡ್ ಮೀಟ್ದು ಏನು ಸೋರ್ಸ್ ಇರುತ್ತೆ ಅದನ್ನು ನೋಡಬೇಕು. ಅದಾದಮೇಲೆ ಏನು ಇವರು ಟೆಕ್ನಿಕಲ್ ಟ್ರೇಡ್ ಬ್ಯಾರಿಯರ್ಸ್ ಏನು ಹಾಕಿದ್ದಾರೆ. ಇವಾಗ ಯಾವುದೋ ಒಂದು ದೇಶದವರು ನನಗೆ ಚಿಕನ್ ಬರಲಿ, ಬಟ್ ಆದರೆ ಇಂಡಿಯಾದಿಂದ ಬರೋದು ಬೇಡ, ನಂದು ಇಂಡಿಯಾದ್ದು ಜಗಳ ಆಗಿದೆ, ನನಗೆ ಅವ್ರ ಜೊತೆ ವ್ಯವಹಾರ ಮಾಡ್ಕೊಳ್ಳೋದಿಲ್ಲ. ಅವಾಗೇನು ಮಾಡ್ತಾರೆ, ಅವ್ರಿಗೇನೋ ಒಂದು ಲೈಸೆನ್ಸು ಅಥವಾ ಒಂದು ಸರ್ಟಿಫಿಕೇಷನ್ ಮ್ಯಾಂಡೇಟ್ರಿ ಮಾಡ್ತಾರೆ. ಅವಾಗೇನಾಗುತ್ತೆ, ನಿಮ್ಮ ಇಂಡಿಯಾದಿಂದ ಇಲ್ಲಿ ಚಿಕನ್ ಬರಬೇಕಂದ್ರೆ ಇಷ್ಟು ನೀವು ಪರ್ಸೆಂಟೇಜ್ ಡ್ಯೂಟಿ ಕಟ್ಕೊಂಡು ಇಷ್ಟೆಲ್ಲ ಕಂಪ್ಲೈನ್ಸಸ್ ನೀವು ಮೇಂಟೈನ್ ಮಾಡಬೇಕಂತ ಹೇಳಿದರೆ ಆಟೋಮೆಟ್ಲಿ ಅಲ್ಲಿ ನಾವು ಏನು ಮಾಡ್ತೇವೆ, ಅಯ್ಯೋ ಇಷ್ಟೆಲ್ಲ ಸರ್ಟಿಫಿಕೇಷನ್ ಖರ್ಚಿದೆಯಾ, ಬೇಡ ಬಿಡು, ಸೊ ಬಿಟ್ಕೊಳ್ದೆ. ಆ ಥರ ಏನಾಗುತ್ತೆ, ಇವರು ತುಂಬ ಕಂಟ್ರಿಗಳನ್ನ ರಿಸ್ಟ್ರಿಕ್ಟ್ ಮಾಡೋಕ್ಕೆ ಆ ಥರ ಪ್ಲ್ಯಾನ್ ಮಾಡಿರ್ತಾರೆ. ನಾವು ಮಾಡ್ತೇವೆ, ಬೇರೆದವರು ನಮ್ಮ ಮೇಲೆ ಮಾಡ್ತಾರೆ. ಸೊ ಈ ಥರ ನೀವು ನೋಡ್ಕೋಬೇಕಾಗತ್ತೆ. ಟ್ರಾನ್ಸ್ಪೋರ್ಟ್ ಲಾಸ್ ಏನಿದೆ, ಇಂಪೋರ್ಟ್ ಲಾಸ್ ಏನಿದೆ, ರಿಸ್ಟ್ರಿಕ್ಷನ್ಸ್ ಏನಿದೆ, ಯಾವ ಥರ ನಮ್ಮ ಮೇಲೆ ಏನಾದರೂ ಪ್ರಾಡಕ್ಟ್ಗಳು ಸರಿಯಾಗಿ ಪ್ಯಾಕ್ ಆಗದೆ ಹೋದರೆ ಅಥವಾ ಸರಿಯಾಗಿ ಟೆಂಪ್ರೇಚರ್ ಇಲ್ಲದೆ ಹೋದರೆ ಏನೆಲ್ಲ ಪ್ರಾಬ್ಲಮ್ ಫೇಸ್ ಆಗುತ್ತೆ, ಅದೆಲ್ಲವೂ ಪ್ರಾಪರ್ಲಿ ಡಿಫೈನ್ಡ್ ಇರುತ್ತೆ. ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ಸಲ್ಲಿ ಎಲ್ಲ ಆನ್ ಬೈ ಲಾಸ್ ಇರುತ್ತೆ. ಇದರ ಮೇಲೆ ಇನ್ನೊಂದೇನಿದೆ ಅಂದರೆ, ನಿಮ್ಮ ಲೇಬಲ್ಸು, ನಿಮ್ಮ ಪ್ಯಾಕೇಜಿಂಗು, ಅದರ ಮೇಲೆ ಯಾವ ಭಾಷೆಯಲ್ಲಿ ಬರೀಬೇಕು. ಈಗ ನೀವು ಕನ್ನಡದಲ್ಲಿ ಬರೆದ್ಬಿಟ್ಟು ಕಳಿಸಿದ್ರೆ ನಡೆಯಲ್ಲ, ಇಂಗ್ಲೀಷಲ್ಲಿ ಬರೆದ್ರೂ ನಡೆಯಲ್ಲ. ಅವರ ದೇಶದಲ್ಲಿ ಏನು ಬರೆಯೋಕ್ಕೆ ಹೇಳ್ತಾರೆ ಅದರ ಅಕಾರ್ಡಿಂಗ್ಲಿ ನೀವು ಪ್ಯಾಕೇಜಿಂಗ್ ಮಾಡಿ. ಇಲ್ಲಾಂದರೆ ಏನಾಗುತ್ತೆ, ಮೆಟೀರಿಯಲ್ ಎಲ್ಲ ಹೋಗ್ಬಿಡುತ್ತೆ, ಅಲ್ಲಿ ಲೇಬಲ್ ನೋಡ್ತಾರೆ, ಆ ಲೇಬಲ್ ಅವ್ರ ಸ್ಟ್ಯಾಂಡರ್ಡಲ್ಲಿ ಇರಲ್ಲ, ಆಟೋಮೆಟ್ಲಿ ಮೆಟೀರಿಯಲ್ನ ರಿಜೆಕ್ಟ್ ಮಾಡ್ತಾರೆ. ಆವಾಗ ನಿಮ್ಮ ಕ್ಲೈಂಟ್ ಆಯಿತು ಅಥವಾ ನೀವಾಯಿತು ಯಾರೋ ಒಬ್ಬರು ಅದನ್ನು ರೀಪ್ಯಾಕಿಂಗ್ ಸ್ಟಾರ್ಟ್ ಮಾಡಬೇಕು. ರೀಪ್ಯಾಕೇಜಿಂಗ್ ಅಂದರೆ ಆಲ್ಮೋಸ್ಟ್ ಒಂದು ₹2 ರಿಂದ ₹3 ನಿಮ್ಮ ಹಾಳಾಗುತ್ತೆ. ಸೊ ಹೀಗೆ ನಾನು ಪರ್ ಬ್ಯಾಗ್ ಹೇಳ್ತಾ ಇರೋದು, ಫುಲ್ ಕಂಟೈನರ್ಗಲ್ಲ. ಏನು ₹2-3 ಅಂತ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂದರೆ ಪರ್ ಪ್ಯಾಕೇಜಿಂಗ್ ಇರುತ್ತೆ. ಅದು ಎಷ್ಟು ಪ್ಯಾಕ್ ಇದೆ, ಏನಿದೆ, ಹೇಗೆ ಪ್ಯಾಕ್ ಮಾಡಿದ್ದೀರಾ, ಅದನ್ನೆಲ್ಲ ನೋಡಿಕೊಂಡು ಅವರು ಅದನ್ನು ರಿಸ್ಟ್ರಿಕ್ಟ್ ಮಾಡ್ತಾರೆ. ಸೊ ಅದಕ್ಕೆ ನೀವು ತುಂಬ ಡೀಟೇಲ್ ಆಗಿ ನೋಡಿಕೊಂಡು ಓದ್ಕೊಂಡು ನೀವು ಪ್ಲ್ಯಾನ್ ಮಾಡಬೇಕಾಗುತ್ತೆ. ಅದರ ಅಕಾರ್ಡಿಂಗ್ಲಿ ನಿಮಗೆ ಇದು ಡೀಟೇಲ್ಸ್ಗಳು ಸಿಗುತ್ತೆ. ಸೊ ಇದು ಇಷ್ಟು ನಿಮಗೆ ಹೆಲ್ಪ್ ಆಗ್ತಾಯಿದ್ರೆ ನೀವು ಆ ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡೋದು. ಸರ್ ಇವಾಗ ಇಷ್ಟೇ ನಾ ಮಾಡಬೇಕಾಗಿರೋದು ಇಲ್ಲ. ಸೊ ಇವಾಗ ಪ್ರಾಡಕ್ಟ್ ಸೆಲೆಕ್ಷನಲ್ಲಿ ನಮಗೆ ಇಷ್ಟು ಡೀಟೇಲ್ಸ್ ಸಿಕ್ಕಿದೆ. ಸೊ ಫ್ರೀಲಿ ಎಕ್ಸ್ಪೋರ್ಟ್ ಮಾಡ್ಬೋದು. ಇಂಪೋರ್ಟ್ ಡ್ಯೂಟಿ ಏನಾದರೂ ನಾನು ಇಂಪೋರ್ಟ್ ಮಾಡ್ತಾ ಇದ್ದೇನೆ ಮೆಷಿನು, ಅದರಲ್ಲಿ ಡ್ಯೂಟಿ ಡ್ರಾಬ್ಯಾಕ್ ಇದೆ, ಬೆನಿಫಿಟೆಡ್ ಇಂಟ್ರೆಸ್ಟ್ ರೇಟ್ ಕಡಿಮೆ ಇರುತ್ತೆ.
ಒಂದು ವೇಳೆ ನಮಗೆ ಪೋಸ್ಟ್ ಅಥವಾ ಪ್ರೀ ನಮಗೆ ಲೋನ್ ಬೇಕಾದರೆ ರೂಟ್ ಆ್ಯಪ್ ಏನಾದರೂ ಇದ್ದರೆ ಆ ಬೆನಿಫಿಟ್ ಕೂಡ ನಮಗೆ ಸಿಗುತ್ತೆ. ಅದ್ರ ಜೊತೆಗೆ GST LUT ಅಥವಾ ಫುಲ್ ಪೇಯ್ಡ್ ಜಿ ಎಸ್ ಟಿ ದುಡ್ಡು ಮುಂಚೆ ಕೊಡ್ತೇನೆ, ಆಮೇಲೆ ಅದನ್ನು ರಿಎಂಬರ್ಸ್ಮೆಂಟ್ ಮಾಡ್ಕೊಳ್ತೇನೆ. ಇಲ್ಲ ಅಂದರೆ ನೀವು ಫುಲ್ GST LUT ತೊಗೊಂಡು ಫುಲ್ GSTನೇ ಬೈಪಾಸ್ ಮಾಡ್ಕೊಳ್ಬೋದು. ಇದೆಲ್ಲವೂ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಇದನ್ನು ನೀವು ಮ್ಯಾಂಡೇಟ್ರಿ ಫಸ್ಟ್ ಈ ಕೆಲಸ ಮಾಡ್ಕೊಂಡು ನೀವು ಮುಂದೆ ಸೆಲೆಕ್ಷನ್ ಹೋಗಬೇಕು. ನೀವು ಫಸ್ಟ್ ಪಾಲಿಸಿಯಲ್ಲೇ ನಿಮಗೆ ರಿಜೆಕ್ಷನ್ ಸಿಕ್ತು ಅಂದರೆ ಮತ್ತೆ ಯಾಕೆ ಸುಮ್ಮನೆ ಆ ಪ್ರಾಡಕ್ಟ್ ಮೇಲೆ ತಲೆ ಕೆಡಿಸ್ಕೊಳ್ತಾ ಇದ್ದೀರಾ? ಬಿಟ್ಬಿಡಿ, ಬೇರೆ ಪ್ರಾಡಕ್ಟ್ ನೋಡ್ಕೊಳ್ಳಿ. ಓಕೆ, ಸೊ ಇವಾಗ ಇಷ್ಟ ಆಯಿತು. ನೆಕ್ಸ್ಟ್ ಕೆಲಸ ಏನು? ಇಲ್ಲಿ ಟ್ರೇಡ್ ಮ್ಯಾಪಿಂಗ್ ಬನ್ನಿ. ಇವಾಗ ಮಾರ್ಕೆಟ್ ಸೆಲೆಕ್ಟ್ ಮಾಡಬೇಕಲ್ಲ, ಪ್ರಾಡಕ್ಟ್ ಸೆಲೆಕ್ಟ್ ಆಯಿತು. ಫಾರ್ ಎಕ್ಸಾಂಪಲ್ ನಾನು ಚಿಕನ್ ಸೆಲೆಕ್ಟ್ ಮಾಡಿದ್ದೇನೆ. ಇವಾಗ ನಾನೇನು ಮಾಡಬೇಕು, ಈ ಚಿಕನ್ನ ಮಾರ್ಕೆಟ್ ಯಾವುದಿದೆ ಅಂತ ನೋಡಬೇಕು. ಹಿಂದಿನ ವೀಡಿಯೋದಲ್ಲಿ ಇದೇ ವೆಬ್ಸೈಟ್ ಬಗ್ಗೆ ಹೇಳಿದ್ದೇನೆ, ಬಟ್ ಸ್ಟಿಲ್ ಇನ್ನೊಂದು ಸರಿ ಹೇಳ್ತೇನೆ. ಇಲ್ಲಿ ಟ್ರೇಡ್ ಇಂಡಿಕೇಟರ್ ಮೇಲೆ ಕ್ಲಿಕ್ ಮಾಡಿ. 6 ಡಿಜಿಟ್ ಮಾತ್ರ ಸೆಲೆಕ್ಟ್ ಮಾಡೋದು, ಆಯಿತಾ? 8 ಡಿಜಿಟ್ ಇಲ್ಲ, 6 ಡಿಜಿಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಏನು ಅಂದ್ಕೊಂಡಿದ್ದೆ ಮುಂಚೆ, ಯಾರೋ ಹೇಳಿದ್ದಾರೆ ನ್ಯೂಸಲ್ಲಿ ಏನೋ ಬಂದಿದೆ, ಓಮಾನ್ ತುಂಬ ಎಕ್ಸ್ಪೋರ್ಟ್ ಮಾಡ್ತಾಯಿದ್ದಾರೆ ಅಥವಾ ಇಂಪೋರ್ಟ್ ಮಾಡ್ತಾಯಿದ್ದಾರೆ ಚಿಕನ್ನ, ಹಾಗೆ ಹೀಗೆ ಅಂತ. ಓಕೆ, ನಾನೇನು ಮಾಡ್ತೇನೆ, ಇಲ್ಲಿ ಓಮಾನ್ ಅಂತ ಸೆಲೆಕ್ಟ್ ಮಾಡ್ತೇನೆ. ಓಕೆ, ಓಮಾನ್ ಸೆಲೆಕ್ಟ್ ಮಾಡಿಬಿಟ್ಟು ಓಮಾನ್ ಯಾರ್ಯಾರ ಕಡೆಯಿಂದ ಇಂಪೋರ್ಟ್ ಮಾಡ್ತಾ ಇದ್ದಾರೆ, UAE ಇಂದ ಮಾಡ್ತಾ ಇದ್ದಾರೆ, ಬ್ರೆಜಿಲಿಂದ ಆಗ್ತಿದೆ, ಈಜಿಪ್ಟಿಂದ, ಮೊರೊಕ್ಕೊ, ಸ್ಪೇನ್ ಎಲ್ಲವುದಿಂದನೂ ಆಗ್ತಾಯಿದೆ, ಇಂಡಿಯಾದಿಂದನೂ ಆಗ್ತಿದೆ, ತುಂಬ ಕಡಿಮೆ ಇದೆ. ಇದು 2023ರ ಡೇಟಾ. ಓಕೆ, ಸೊ ಇವಾಗ ನನಗೇನಂತಂದರೆ ಈ ಇಂಪೋರ್ಟ್ ಅಂತೂ ಮಾಡ್ತಾ ಇದ್ದಾರೆ ಇಂಡಿಯಾದಿಂದ, ತುಂಬ ಕಡಿಮೆ ವಾಲ್ಯೂಮಲ್ಲಿದೆ, ಸರಿ, ಓಕೆ, ನೋ ಪ್ರಾಬ್ಲಮ್. ಆದರೆ 2023 ಡೇಟಾ ಇದೆ, ಇದು ಒಂದು. ಎರಡನೇದು ಬಂದು ಏನು ಟ್ಯಾರಿಫ್ ರೇಟ್ ಹಾಕಿದ್ದಾರೆ, ಇಲ್ಲಿ ಇನ್ನೊಂದಿರುತ್ತೆ. ಇಲ್ಲಿ ಬಂದು ಮಾರ್ಕೆಟ್ ಆ್ಯಕ್ಸೆಸ್ ಅಂತ ಇರುತ್ತೆ, ಮಾರ್ಕೆಟ್ ಆ್ಯಕ್ಸೆಸ್ ಮ್ಯಾಪ್. ಇಲ್ಲಿ ಆ್ಯಕ್ಸೆಸ್ಸಿಗೆ ಬನ್ನಿ. ಕಸ್ಟಮ್ ಟ್ಯಾರಿಫ್ ಅಂದರೆ ಯಾವ ದೇಶದವರು ನಮ್ಮ ಮೇಲೆ ಎಷ್ಟು ಡ್ಯೂಟಿ ಹಾಕಿದ್ದಾರೆ ಅದನ್ನು ಚೆಕ್ ಮಾಡ್ಬೋದು. ಇಲ್ಲಿ ಡೆಸ್ಟಿನೇಷನ್ ಕಂಟ್ರಿ ಏನಿದೆ, ಓಮಾನ್. ಓಕೆ, ಎಕ್ಸ್ಪೋರ್ಟಿಂಗ್ ಕಂಟ್ರಿ ಇಂಡಿಯಾ. ಸದ್ಯಕ್ಕೆ ಇಂಡಿಯಾ ಅಂತ ತೊಗೊಳ್ಳೋಣ, ಇಲ್ಲಾಂದ್ರೆ ಆಲ್ ಅಂತ ಇಡಿ, ತೊಂದರೆ ಇಲ್ಲ. ಓಕೆ, ಇಲ್ಲಿ ನಾನು ಮತ್ತೆ HS ಕೋಡ್ ಹಾಕ್ತೇನೆ, ಲಾಸ್ಟ್ 2 ಡಿಜಿಟ್ ತೆಗಿತೇನೆ, ಅವಾಗ ಮಾತ್ರ ಡೀಟೇಲ್ಸ್ ಸಿಗುತ್ತೆ. 8 ಡಿಜಿಟ್ ಹಾಕಿದರೆ ಸಿಗಲ್ಲ. ಅವ್ರ HS ಕೋಡ್ ನಮ್ಮ HS ಕೋಡ್ ಸೇಮ್ ಇರ್ಬೋದು, ಬಟ್ ಆದರೂ ಕೂಡ ನಿಮ್ಗೆ ಅದು ಡೇಟಾಗಳು ಸಿಗಲ್ಲ. ಸೊ ಇಲ್ಲಿ ನೋಡಿ, ಬೇರೆ ಎಲ್ಲ ದೇಶಕ್ಕೂ ಇವರು 5% ಹಾಕ್ತಾಯಿದ್ದಾರೆ. ಇಲ್ಲಿ GCC ದೇಶಗಳಿಗೇನಿದೆ, GCC ದೇಶಗಳು ಯಾವಿದೆ? ಅದು ಬಹರೇನ್, ಕುವೈತ್, ಓಮಾನ್, ಕತಾರ್, ಸೌದಿ ಅರೇಬಿಯಾ, ಯುನೈಟೆಡ್ ಅರಬ್ ಎಮಿರೇಟ್ಸ್, ಯೆಮೆನ್. ಸೊ ಈ ಎಲ್ಲ ದೇಶಗಳು ಏನಿದೆ ಇವರಿಗೆ ಅವ್ರು ಏನೂ ಚಾರ್ಜ್ ಮಾಡ್ತಾ ಇಲ್ಲ, 0%. ಓಕೆ, ಯಾಕೆಂದರೆ ಇವರ ಅಗ್ರಿಮೆಂಟ್ ಆಗಿದೆ. ನೆಕ್ಸ್ಟ್ ಇರೋದೇನು, US ಜೊತೆಗೂ ಇವಾಗ ಇದನ್ನು ಯಾಕೆ ಯೋಚನೆ ಮಾಡ್ತಾ ಇದ್ದೇವೆ ಅಂದರೆ, ನಿಮ್ಮ 100 ರೂಪೀಸ್ ಪ್ರಾಡಕ್ಟ್ ಅಂದರೆ ನೀವು 100 ರೂಪಾಯಿದು ಏನೋ ಒಂದು ಚಿಕನ್ ಎಕ್ಸ್ಪೋರ್ಟ್ ಮಾಡಿದೆ. 100 ರೂಪಾಯಿ ಚಿಕನ್ ಇರೋಲ್ಲ, ಬಟ್ ಸ್ಟಿಲ್ ಒಂದು ಎಕ್ಸಾಂಪಲ್ಗೆ ಒಂದು 100 ರೂಪೀಸ್ ಚಿಕನ್ ನಾವು ಎಕ್ಸ್ಪೋರ್ಟ್ ಮಾಡ್ತಾಯಿದ್ದೆ ಇಂಡಿಯಾದಿಂದ. US ಅವನು 100 ರೂಪೀಸ್ ಎಕ್ಸ್ಪೋರ್ಟ್ ಮಾಡ್ತಾಯಿದ್ದಾನೆ. ಇವಾಗ ನಂದು ಮೋಸ್ಟ್ ಪ್ರಿಫರ್ಡ್ ನೇಷನ್ ಅಗ್ರಿಮೆಂಟ್ ಅಂಡರ್ ಬರುತ್ತೆ. ಅವಾಗ ಏನಾಗುತ್ತೆ, ನನಗೆ 5% ಡ್ಯೂಟಿ ಕೊಡಬೇಕು. ಆದರೆ US ಅವನಿಗೆ ಅವ್ರ ಅಗ್ರಿಮೆಂಟ್ ಆಗಿರೋದ್ರಿಂದ ಅವ್ರಿಗೆ 0%. ಇವಾಗ ನಾನು ಏನೂ ಚೇಂಜಸ್ ಮಾಡ್ದೇನೆ, ನನ್ನ 105 ರೂಪಾಯಿ ಆಯಿತು, ಅವನಿಗೆ 100 ರೂಪಾಯಿಗೆ ನಾವು ಎಂಟ್ರಿ ಸಿಗುತ್ತೆ. ಸೊ ಈ ಥರದ್ದು ಡಿಫ್ರೆನ್ಸ್ ಆಗುತ್ತೆ. ಸೊ ನೀವೇನಾಗುತ್ತೆ, ಪ್ರತಿ ಸರಿ ನೀವೇನಾದರೂ ಡ್ಯೂಟಿ ಕ್ಯಾಲ್ಕುಲೇಷನ್ ಮಾಡುವಾಗ ಅಥವಾ ನೀವು ಚೆಕ್ ಮಾಡುವಾಗ ಯಾವುದೋ ಕಂಟ್ರಿ ನನ್ನ ಫೇವರಲ್ಲಿಲ್ಲ, ಬಟ್ ಬೇರೆ ಎಲ್ಲ ದೇಶದವ್ರಿಗೂ ನಾವು ಡಿಸ್ಕೌಂಟ್ ಕೊಡ್ತಾ ಇದ್ದೀನಿ, ಇಂಡಿಯಾದವ್ರಿಗೆ ಕೊಡ್ತಾ ಇಲ್ಲ ಅಂದರೆ ನಾರ್ಮಲಿ ಆ ದೇಶದವರು ನಿಮ್ಮ ಇಂಡಿಯಾದಿಂದ ಬರೋ ಪ್ರಾಡಕ್ಟ್ಗಳನ್ನ ಎನ್ಕರೇಜ್ ಮಾಡಲ್ಲ. ಸೊ ಹಾಗಾಗಿ ಈ ತೊಂದರೆಗಳಾಗುತ್ತೆ. ಸೊ ಇದರಲ್ಲಿ ನೀವು ಇನ್ನೊಂದು ವಿಷಯ ಏನು ಮಾಡ್ಬೋದು, ಇಲ್ಲಿ ಎಕ್ಸ್ಪೋರ್ಟಿಂಗ್ ಕಂಟ್ರಿಗೆ ಹೋಗಿ ಇಂಡಿಯಾ ಅಂತ ಹಾಕಿ. ಓಕೆ, ಏನಾದರೂ ಇದರ ಹೊರತಾಗಿ ಏನಾದರೂ ಅಗ್ರಿಮೆಂಟ್ಸ್ ಇದ್ದರೆ ನಿಮಗೇನೋ ಸಿಗುತ್ತೆ. ಇಲ್ಲ, ನಮ್ದು ಏನೋ ಅಗ್ರಿಮೆಂಟ್ ಅವ್ರ ಜೊತೆ ಇಲ್ಲ, ನಮಗೆ 5% ಡ್ಯೂಟಿ ಗ್ಯಾರಂಟೀಡ್, ಬೇರೆ ಆಪ್ಷನ್ನೇ ಇಲ್ಲ. ಅದೇ ಇವರು ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ತರಿಸ್ಕೊಂಡ್ರೆ ನೋಡಿ, ಇವ್ರು ಬೇಕಂದರೆ 5% ಕೊಡ್ಬೋದು, ಅಥವಾ ಪ್ರಿಫರೇಬಲ್ ಸರ್ಟಿಫಿಕೇಟ್ ಆಫ್ ಒರಿಜಿನ್ ತೊಗೊಂಡು GCC ಅಗ್ರಿಮೆಂಟ್ ಅಂಡರೂ ಕೊಡ್ಬೋದು, ಅಥವಾ ಅರೇಬಿಯನ್ ಸ್ಟೇಟ್ಸ್ ಏನಿದೆ ಅದರ ಅಂಡರ್ ಕೂಡ ಇವರು ಎಕ್ಸೆಂಪ್ಷನ್ನ ತೊಗೊಳ್ಬೋದು. ಸೊ ಈ ಥರ ಮಾಡ್ಕೊಂಡಾಗ ಆಟೋಮೆಟಿಕ್ಲಿ ಇಂಡಿಯನ್ ಫೇವರಿಗೆ ಕಂಪೇರ್ ಮಾಡಿದರೆ ಅಷ್ಟು ಬೆನಿಫಿಟ್ ಇಲ್ಲ. ಓಕೆ, ನೆಕ್ಸ್ಟ್ ಇನ್ನೊಂದು ವೆಬ್ಸೈಟ್ ಇದೆ, ಪ್ರೊಕ್ಯೂರ್ಮೆಂಟ್ ಮ್ಯಾಪ್ ಅಂತ. ಪ್ರೊಕ್ಯೂರ್ಮೆಂಟ್ ಮ್ಯಾಪ್ ಬೇಡ, ಇಲ್ಲಿ ಪೊಟೆನ್ಷಿಯಲ್ ಮ್ಯಾಪ್ ಅಂತ ಇದೆ. ಸೊ ಪೊಟೆನ್ಷಿಯಲ್ ಅಂದರೆ ಏನು, ಇವಾಗ ಯಾವ ದೇಶದಲ್ಲಿ ಇವಾಗ ನಾವು ಮಾಡೋ ಪ್ರಾಡಕ್ಟ್ ಏನಿದೆ ಅದು ಎಷ್ಟು ಚೆನ್ನಾಗಿ ಕೆಲಸ ಆಗುತ್ತೆ, ಅಥವಾ ಮುಂದೆ ಏನಾದರೂ ಒಳ್ಳೇದಾಗ್ಬೋದಾ ಈ ಪ್ರಾಡಕ್ಟಲ್ಲಿ. ಇವಾಗ ಒಂಥರ ಭವಿಷ್ಯ ಕೇಳಕ್ಕೆ ಹೋಗ್ತೇವೆ ನೋಡಿ ಈ ಜ್ಯೋತಿಷಿಗಳ ಹತ್ರ. ಈ ಜ್ಯೋತಿಷಿಗಳು ಏನು ಮಾಡ್ತಾರೆ, ನಿಮ್ಮ ಕುಂಡ್ಲಿ ಅದು ಇದು ನೋಡ್ಕೊಂಡು ಹೇಳ್ತಾರಲ್ಲ, ನೀವು ಮುಂದೆ ಒಳ್ಳೇದಾಗ್ಬೋದು, ಏನು ಗ್ಯಾರಂಟಿ ಏನಿಲ್ಲ, ಬಟ್ ಆಗ್ಬೋದು ಅಂತ ಹೇಳ್ತಾರೆ.
ಸೊ ಇಲ್ಲಿ ಅದೇ ಥರ ಇವರು ಕೂಡ ಭವಿಷ್ಯವಾಣಿ ಮಾಡ್ತಾರೆ. ಯಾರು? ಎಕ್ಸ್ಪೋರ್ಟ್ ಪೊಟೆನ್ಷಿಯಲ್ ಮ್ಯಾಪ್ದವರು ಏನು ಹೇಳ್ತಾ ಇದ್ದಾರೆ? ಈ ಎಚ್ ಎಸ್ ಕೋಡಲ್ಲಿ 6 ಡಿಜಿಟ್ ಎಚ್ ಎಸ್ ಕೋಡಿಂದ ಮಾರ್ಕೆಟ್ ನೀವು ಕಂಪೇರ್ ಮಾಡಿದರೆ ಇವಾಗ ಬ್ರೆಜಿಲ್ ತುಂಬ ಹೈ ಇಂಪೋರ್ಟಿಂಗ್ ಪೊಟೆನ್ಷಿಯಲ್ ಇದೆ ಅಂತ ಹೇಳ್ತಾ ಇದ್ದಾರೆ. ಏನು? ಇವಾಗ ಎಕ್ಸ್ಪೋರ್ಟ್ ಪೊಟೆನ್ಷಿಯಲ್ ಇಲ್ಲಿದೆ. ಇವಾಗ ಎಕ್ಸ್ಪೋರ್ಟ್ ಆಗ್ತಾ ಇರೋದಲ್ಲಿ ಈ ನಂಬರ್ ಇದು ಏನಿದೆಲ್ಲ, ಈ ದೊಡ್ಡ ಗ್ಯಾಪ್, ಇದು ನಿಮ್ಮ ಮಾರ್ಕೆಟ್ ಪೊಟೆನ್ಷಿಯಲ್. ಅಂದರೆ ಇಷ್ಟು ನೀವು ಇನ್ನೂ ಎಕ್ಸ್ಪೋರ್ಟ್ ಮಾಡೋ ಆಪರ್ಚುನಿಟಿ ಇದೆ. ಸೊ ಇವಾಗ ನೋಡಿ, ಆ್ಯಕ್ಚುಲ್ ಎಕ್ಸ್ಪೋರ್ಟ್ ಎಷ್ಟಿದೆ? 1.9 ಬಿಲಿಯನ್. ಇವಾಗ ಮಾಡ್ತಾ ಇರೋದು 1.9 ಬಿಲಿಯನ್. ಎಷ್ಟು ಮಾಡ್ಬೋದು? 2.9 ಬಿಲಿಯನ್. ಓಕೆ. ಆಮೇಲೆ ಇನ್ನೊಂದು ಏನಿದೆ, ಅನ್ರಿಯಲೈಸ್ ಪೊಟೆನ್ಷಿಯಲ್ ಎಷ್ಟಿದೆ? ಇನ್ನೂ ಎಷ್ಟು ಬಿಲಿಯನ್ ನಾವು ಕೆಲಸ ಮಾಡ್ಬೋದು? 1.1 ಬಿಲಿಯನ್. ಸೊ ಬಿಲಿಯನ್ ಹೇಗೆ ಅಂತಂದರೆ ನೀವು ಕನ್ವರ್ಟ್ ಮಾಡ್ಕೊಳ್ಳಿ. 1 ಬಿಲಿಯನ್ ಈಕ್ವಲ್ಸ್ ಇನ್ ಇಂಡಿಯನ್ ರುಪೀಸ್ ಅಂತ ಹಾಕಿದರೆ ನಿಮಗೆ ಎಷ್ಟು ಕೋಟಿ ಅಂತ ಸಿಗುತ್ತೆ. ಸೊ ಇದನ್ನು ನೋಡಿಕೊಂಡು ನಿಮಗೆ ಅದರಲ್ಲಿ ಎಷ್ಟು ದುಡ್ಡು ಬೇಕೋ ಅಷ್ಟು ನೀವು ಎಫರ್ಟ್ ನೀವು ಬ್ರೆಜಿಲ್ ಮೇಲೆ ಹಾಕಬೇಕಾಗುತ್ತೆ. ಸೊ ಇದೇ ರೀತಿಯಲ್ಲಿ ಟರ್ಕಿ ಇರ್ಬೋದು, ಯುನೈಟೆಡ್ ಅರಬ್ ಎಮಿರೇಟ್ಸ್ ಇರ್ಬೋದು, ಯುಕ್ರೇನ್ ಇರ್ಬೋದು, ಫ್ರಾನ್ಸ್ ಇರ್ಬೋದು, ಇಲ್ಲಿ ಪೋಲ್ಯಾಂಡ್ ನೋಡಿ. ಪೋಲ್ಯಾಂಡಲ್ಲಿ ಅವರ ಆ್ಯಕ್ಚುಲ್ ಎಕ್ಸ್ಪೋರ್ಟ್ ಆಗ್ತಿರೋದೆಷ್ಟು? 130 ಮಿಲಿಯನ್. ಅವರ ಎಕ್ಸ್ಪೋರ್ಟ್ ಪೊಟೆನ್ಷಿಯಲ್ ಇದ್ದಿದ್ದೆಷ್ಟು? 105. 105 ಇದೆ, 130 ಹೇಗಾಗ್ತಿದೆ ಸರ್? ತೊಗೊಳ್ಳೋರು ತೊಗೊಳ್ತಾ ಇದ್ದಾರೆ, ತಿನ್ನೋರು ತಿಂತಾ ಇದ್ದಾರೆ ಹಾಗೆ. ಸೊ ಅನ್ರಿಯಲೈಸ್ ಪೊಟೆನ್ಷಿಯಲ್ಸ್ ಎಷ್ಟಿದೆ? 51. ಆಲ್ರೆಡಿ ಕ್ರಾಸ್ ಆಗಿಬಿಟ್ಟಿದೆ. ಓಕೆ. ಸೊ ಈ ಥರ ನೀವು ನೋಡಿಕೊಂಡು ಕೆಲವೊಂದು ಸರಿ ಡ್ಯಾಶ್ಗಳು ಬರುತ್ತೆ ಇಲ್ಲಿ. ಹಾಗಿದ್ದಾಗ ಇದು ಆಲ್ರೆಡಿ ಮಾರ್ಕೆಟ್. ಇವಾಗ ನೀವೇನಾದರೂ ಮಾರ್ಕೆಟ್ ಆಗಿ ಪೊಟೆನ್ಷಿಯಲ್ ಪೋಲ್ಯಾಂಡ್ ಅಂತ ಅಂದ್ಕೊಳ್ತಾ ಇದ್ದರೆ, ಪೋಲ್ಯಾಂಡಲ್ಲಿ ಆಲ್ರೆಡಿ ಎಕ್ಸ್ಪೋರ್ಟ್ ಏನು ಪೊಟೆನ್ಷಿಯಲ್ ಇದೆಯೋ ಅದಕ್ಕಿಂತ ಹೆಚ್ಚಿಗೆ ಆಲ್ರೆಡಿ ಎಕ್ಸ್ಪೋರ್ಟ್ ಆಗ್ತಾ ಇದೆ. ಸೊ ಇನ್ನೂ ಬಾಯರ್ಸ್ಗಳು ಅಲ್ಲಿ ಚಿಕನ್ ತೊಗೊಳಕ್ಕೆ ಇಂಟ್ರೆಸ್ಟ್ ಇದ್ದಾರಾ ಇಲ್ವಾ ಚೆಕ್ ಮಾಡ್ಕೊಳ್ಳಿ. ಅದರ ಜೊತೆಗೆ ಬೇರೆ ಎಲ್ಲ ದೇಶಗಳನ್ನು ನೀವು ನೋಡ್ಬೋದು. ಚೈನಾ, ಇಂಡಿಯಾದಿಂದ ಚೈನಾ ಎಕ್ಸ್ಪೋರ್ಟ್ ಮಾಡ್ಬೋದು ನೋಡಿ. ಎಲ್ಲ ನೋಡಿಕೊಂಡು ನಿಮ್ಮ ರೂಲ್ಸು, ರೆಗ್ಯುಲೇಷನ್ಸು, ಕಂಪ್ಲೈನ್ಸಸ್ ಎಲ್ಲ ನೋಡಿಕೊಂಡು ನೀವು ಮಾರ್ಕೆಟ್ಗಳನ್ನ ಸೆಲೆಕ್ಟ್ ಮಾಡ್ಬೋದು. ಓಕೆ. ಏನು ಇವಾಗ ಸರ್, ಇವಾಗ ನನಗೆ ಬ್ರೆಜಿಲ್ ಕಾಣ್ತದೆ, ಏನು ಮಾಡಬೇಕು ನಾನು? ಮತ್ತೆ ವಾಪಸ್ ಇಲ್ಲಿಗೆ ಬನ್ನಿ, ಇಲ್ಲಿಗೆ ಬನ್ನಿ. ಬ್ಯಾಕ್ ಇದೆ, ಬ್ಯಾಕಿಗೆ ಹೋಗಿ, ಬ್ಯಾಕ್ ಹೋಗಿ. ಇಲ್ಲಿ ನಿಮಗೆ ಬ್ರೆಜಿಲ್ ಅಂತ ಇದೆ, ಬ್ರೆಜಿಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಲಿಕ್ ಮಾಡಿ. ಇಲ್ಲಿ ಇವಾಗ 2 ಎಚ್ ಎಸ್ ಕೋಡ್ ಇದೆ. ನಾನೇನೋ ಹಾಗೆ ಇಲ್ಲಿ ಅದರ ಮೇಲೆ ಹೋದರೆ ನಿಮಗೆ ಡಿಸ್ಕ್ರಿಪ್ಷನ್ ಕಾಣುತ್ತೆ. ಇಲ್ಲಿ ಕೆಳಗಡೆ ಓದ್ಕೊಳ್ಳಿ, ಅವ್ರು ಏನು ಬರೆದಿದ್ದಾರೆ, ಅವ್ರು ಏನು ಹೇಳ್ತಾ ಇದ್ದಾರೆ ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಯಾಕೆಂದರೆ ಅದು ಬ್ರೆಜಿಲಿಯನ್ ಲ್ಯಾಂಗ್ವೇಜಲ್ಲಿದೆ. ಸೊ ಸ್ವಲ್ಪ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ಅದನ್ನು ಟ್ರಾನ್ಸ್ಲೇಟ್ ಮಾಡಿಕೊಂಡು ಚೆಕ್ ಮಾಡಿ. ಕೆಳಗಡೆದೇನಿದೆ, ಮೇಲ್ಗಡೆದೇನಿದೆ. ಓಕೆ. ಇವಾಗ ಸದ್ಯಕ್ಕೆ ನನ್ನ ಎಕ್ಸೈಸ್ಗೆ ನಾನು ಕೆಳಗಡೆ ತೊಗೊಳ್ತೇನೆ. ಇದನ್ನು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತೇನೆ. ಸರ್, ಓಮನ್ ಆದರೆ ನಮಗೆ 5% ಆಗ್ತಾಯಿದ್ದಾರೆ. ಇವ್ರು ಎಷ್ಟು ಆಗ್ತಾರೆ? ಇವ್ರು 9% ಆಗ್ತಾಯಿದ್ದಾರೆ. ಅದರ ಜೊತೆಗೆ ಇವಾಗ ನಮ್ಮ ಅಗ್ರಿಮೆಂಟ್ ಕೂಡ ಇವ್ರ ಜೊತೆಗಿದೆ. ನೋ ಪ್ರಿಫರೆನ್ಸ್, ನಾಟ್ ಅಪ್ಲಿಕೇಬಲ್. ಸೊ ನಮಗೆ 9% ಗ್ಯಾರಂಟಿ. ಓಕೆ. ಸೊ ಎಕ್ಸ್ಪೋರ್ಟ್ ಫ್ರೀಯಾಗಿ ಮಾಡ್ಬೋದಾ? ಯಾಕೆಂದರೆ ಇಂಡಿಯಾದಿಂದ ಎಕ್ಸ್ಪೋರ್ಟ್ ಅಂತೂ ಫ್ರೀ ಆಗಿದೆ. ಇದರಲ್ಲಿ ಏನು ನೀವು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಏನಾದರೂ ನಿಮ್ಗೆ ಇನ್ಸೆಂಟಿವ್ಸ್ ಏನೋ ಚೇಂಜ್ ಆಗಿದೆಯಾ ನೋಡ್ಕೊಳ್ಳಿ. ಏನೂ ಇನ್ಸೆಂಟಿವ್ಸ್ ಚೇಂಜ್ ಆಗಿಲ್ಲ. GST ಕೂಡ ಸೇಮೇ ಇರುತ್ತೆ. ಯಾಕೆ ಇಂಡಿಯಾ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಸೇಮೇ ಇರುತ್ತೆ. ಇಲ್ಲಿ ಹೋದ್ಮೇಲೆ ನಿಮಗೆ ರೆಫರಿಂಗ್ ಡಾಕ್ಯುಮೆಂಟ್ಸ್ ಚೇಂಜ್ ಆಗುತ್ತೆ. ಇದು ಸ್ವಲ್ಪ ಗೌರ್ಮೆಂಟ್ ವೆಬ್ಸೈಟು, ಸ್ವಲ್ಪ ಕೆಲವೊಂದು ಸರಿ ಜ್ವರ ಬಂದಿರುತ್ತೆ ಅದಕ್ಕೂ. ಆಯಿತು. ಓಕೆ, ಲೋಡೇ ಆಗ್ತಾ ಇಲ್ಲ. ಮತ್ತು ಬೇರೆ ಯಾವ ಕಂಟ್ರಿ ಕಾಣಿಸ್ತಾ ಇದೆ ನೋಡ್ಕೊಳ್ಳಿ. ಈಜಿಪ್ಟ್ ಕೂಡ ಎಲ್ಲಿ ಬರುತ್ತೆ? ಇಲ್ಲಿ ಅದರ್ ಕಂಟ್ರೀಸಲ್ಲಿ ಈಜಿಪ್ಟ್ ಇದೆ. ಸೊ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಮ್ಯಾಕ್ಸಿಮಮ್ 5 ಕಂಟ್ರಿಗಳನ್ನ ಸೆಲೆಕ್ಟ್ ಮಾಡ್ಬೋದು. ಹೋಗಿ ಈಜಿಪ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಅವ್ರು ಕೂಡ ಎಚ್ ಎಸ್ ಕೊಡಿ ನೋಡಿ. ಇಲ್ಲಿ 1 2 3 4 5 6 7 8 9 10 ಡಿಜಿಟ್ ಎಚ್ ಎಸ್ ಕೋಡ್ನ ಫಾಲೋ ಮಾಡ್ತಾ ಇದ್ದಾರೆ. ಸೊ ಒಂದೇ ಇರೋದ್ರಿಂದ ಆಟೋಮೆಟಿಕ್ಲಿ ಮ್ಯಾಪ್ ಆಗುತ್ತೆ. ಇವ್ರು ನೋಡಿ 30% ಡ್ಯೂಟಿ ಆಗ್ತಾಯಿದ್ದಾರೆ. ಸೊ ಅವ್ರೇನು ಹೇಳೋದೇನೆಂದರೆ, ಇಂಡಿಯಾದಿಂದ ನಮ್ಗೆ ಆಲ್ಮೋಸ್ಟ್ ಇಂಪೋರ್ಟ್ ಮಾಡ್ಕೊಳ್ಳೋ ಉದ್ದೇಶ ಇಲ್ಲ. ಆದರೂ ಕೂಡ ನಿಮ್ಗೇನೋ ಚೆಕ್ ಮಾಡೋದಿದ್ರೆ
ಇಲ್ಲಿ ಫುಲ್ ಡೀಟೇಲ್ಸ್ಗಳೆಲ್ಲ ಸಿಗುತ್ತೆ, ಏನೇನು ರಿಸ್ಟ್ರಿಕ್ಷನ್ಸ್ ಇದೆ, ಏನೇನು ಪ್ರಾಹಿಬಿಷನ್ಸ್ ಇದೆ, ಇವರೇನು ಮೆಜರ್ಸ್ ಹಾಕಿದ್ದಾರೆ, ಆಮೇಲೆ ಸೋರ್ಸ್ ಏನಿದೆ ಅದೆಲ್ಲವೂ ಕೂಡ ಚೆಕ್ ಮಾಡ್ಕೋಬೋದು. ಸೊ ಹೀಗೆ ಮಾಡ್ತಾ ನಿಮ್ಮ ಪ್ರಾಡಕ್ಟ್ ಸೆಲೆಕ್ಷನ್ನಲ್ಲಿ ನೀವು ಪ್ರಾಡಕ್ಟ್ ಸೆಲೆಕ್ಟ್ ಮಾಡಿದ್ಮೇಲೆ ಮಾರ್ಕೆಟ್ಗಳನ್ನ ಚೆಕ್ ಮಾಡ್ತಾ ಈ ಥರ ಮಾಡ್ಕೊಳ್ತಾ ಹೋದರೆ ನಿಮ್ಗೊಂದು ಪ್ರಾಪರ್ ಮಾರ್ಕೆಟ್ ಕೂಡ ಸಿಗುತ್ತೆ ಪ್ರಾಪರ್ ಪ್ರಾಡಕ್ಟ್ಗೆ. ಸೊ ನಿಮ್ಮ ಪ್ರಾಡಕ್ಟ್ ಸೆಲೆಕ್ಟ್ ಮಾಡಿದ್ದೀರಾ, ಇಲ್ಲೇ ನಿಮ್ಗೆ ರೆಸ್ಟ್ರಿಕ್ಟೆಡ್ ಅಥವಾ ಪ್ರಾಹಿಬಿಟೆಡ್ ಬಂತು ಅಂದರೆ ಆಟೋಮೆಟಿಕ್ಲಿ ಡ್ರಾಪ್ ಮಾಡಿ. ಆಮೇಲೆ ಇಲ್ಲಿ ನೆಗೆಟಿವ್ ಇದೆ, ಇಲ್ಲಿ ಯಾವ ಕಂಟ್ರಿ ಕೂಡ ನನ್ನ ಪೊಟೆನ್ಷಿಯಲ್ ತೋರಿಸ್ತಾನೆ ಇಲ್ಲ. ತುಂಬ ಆ್ಯಕ್ಯುರೇಟ್ ಅಂತ ನಾನೇನು ಹೇಳಲ್ಲ, ಬಟ್ ಆದರೆ ಅಟ್ಲೀಸ್ಟ್ ಒಂದು ಹಂತಕ್ಕೆ ಎಲ್ಲೋ ಒಂದು ಕಡೆ ಯಾವುದೋ ಒಂದು ವೆಬ್ಸೈಟಲ್ಲಿ ನೆಗೆಟಿವ್ ರಿಪೋರ್ಟ್ ಬಂದಿದೆ ಅಂದರೆ ಸ್ವಲ್ಪ ನಾವು ಯೋಚನೆ ಮಾಡಬೇಕಾಗುತ್ತೆ, ರೈಟ್? ಸೊ ಹೀಗೆ ನಾವು ನೆಕ್ಸ್ಟ್ ಮಾಡೋ ಎಕ್ಸಸೈಸ್ ಏನಿದೆ, ಸರ್ ಇದಾದರೆ ನಾವು ಬರೀ ಎಲ್ಲ 2023 ಡೇಟಾ ಇದೆ ಇವ್ರ ಹತ್ರ, ಇವರೆಲ್ಲ ಹೇಗೆ, ಇವರೆಲ್ಲ ಸೋರ್ಸ್ ನೋಡಿ, ಇವ್ರ ಸೋರ್ಸ್ ಬರೋದೆಲ್ಲವೂ ಹೆಚ್ಚು ಕಡಿಮೆ ಈ ವೆಬ್ಸೈಟಿಂದನೇ ಬರುತ್ತೆ. ಓಕೆ, ಸೊ ಹೀಗಿದ್ದಾಗ ನಾವೇನು ಮಾಡ್ತೇವೆ, ಸರ್ ನಾವು ಫ್ರೆಶ್ ಡೇಟಾ ಮೇಲೆ ಡಿಸೈಡ್ ಮಾಡೋಣ. ಓಕೆ, ಫ್ರೆಶ್ ಡೇಟಾ ಅಂದರೆ ಎಲ್ಲಿ ಸಿಗುತ್ತೆ? ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್, commerce.gov ವೆಬ್ಸೈಟಿಗೆ ಬನ್ನಿ. ಇಲ್ಲಿ ಟ್ರೇಡ್ ಸ್ಟ್ಯಾಟಿಸ್ಟಿಕ್ಸ್ ಇದೆ. ಒಂದು ವೇಳೆ ನಿಮ್ಗೆ ಏನಾದರೂ ಇಂಡಿಯಾದ ಯಾರ್ಯಾರ ಜೊತೆ ಅಗ್ರಿಮೆಂಟ್ ಆಗಿದೆ ನೋಡಬೇಕನ್ನೋದಾದರೆ ಇಲ್ಲಿ ಹೋಗ್ಬಿಟ್ಟು ಟ್ರೇಡ್ ಅಗ್ರಿಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಂಟರ್ನ್ಯಾಷನಲ್ ಟ್ರೇಡ್ ಅಗ್ರಿಮೆಂಟ್, ಇಷ್ಟೆಲ್ಲ ದೇಶಗಳ ಜೊತೆ ನಮ್ಮ ಅಗ್ರಿಮೆಂಟ್ಸ್ ಆಗಿದೆ. ಸೊ ಇದನ್ನು ನೋಡಿಕೊಂಡು ನೀವು ಬೇಕಾದ್ರೆ ಪ್ಲ್ಯಾನ್ ಮಾಡ್ಬೋದು. ಇಲ್ಲಿ ಹೋಗಿ ನೀವು ಟ್ರೇಡ್ ಸ್ಟ್ಯಾಟಿಸ್ಟಿಕ್ಸ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಾನು ಪ್ರಾಡಕ್ಟ್ ಆಲ್ರೆಡಿ ಸೆಲೆಕ್ಟ್ ಮಾಡಿದ್ದೇನೆ. ಓಕೆ, ನಾನು ಚಿಕನ್ ಸೆಲೆಕ್ಟ್ ಮಾಡಿದೆ. ನಾನೇನು ಮಾಡ್ತೇನೆ, ಇಲ್ಲಿ ನೀವು ಮೂರನೇ ಆಪ್ಷನ್ ಇದೆ ನೋಡಿ, ಕಮೋಡಿಟಿ ವೈಸ್. ನಾವು ಲಾಸ್ಟ್ ಟೈಮ್ ನೋಡಿದ್ವಿ ಪ್ರಾಡಕ್ಟ್ ಸೆಲೆಕ್ಷನ್ಗೆ ಯಾವ್ಯಾವ ಕಮೋಡಿಟಿ ಸೆಲೆಕ್ಟ್ ಮಾಡ್ಬೋದು ಅಂತ. ಸೊ ಚಾಪ್ಟರ್ ವೈಸ್ ಆಲ್ ಕಮೋಡಿಟಿ. ನಾನೇನು ಮಾಡ್ತೇನೆ, ಕಮೋಡಿಟಿ ವೈಸ್ ಆಲ್ ಕಂಟ್ರಿ. ಇವಾಗ ನಾನೇನು ಹೇಳ್ತಾ ಇರೋದು, ಇವಾಗ ನಾನು ಆಲ್ರೆಡಿ ಕಮೋಡಿಟಿ ಸೆಲೆಕ್ಟ್ ಮಾಡಿದೆ ಅಂತಾನೆ. ನಾನು ಇವಾಗ ಚಿಕನ್, ಹೋಲ್ ಚಿಕನ್, ಫ್ರೋಝನ್ ಚಿಕನ್ ಅಂತ ನಾನು ಆಲ್ರೆಡಿ ಸೆಲೆಕ್ಟ್ ಮಾಡಿದ್ದೇನೆ. ಇವಾಗ ಆ ಕಮೋಡಿಟಿಯಲ್ಲಿ ನನಗೇನು ನೋಡೋದಿದೆ, ಯಾವ ದೇಶಕ್ಕೆ ನಾವು ಎಕ್ಸ್ಪೋರ್ಟ್ ಮಾಡ್ಬೋದು. ಸೊ ಇಲ್ಲೇನು ಮಾಡ್ತೇನೆ, HS ಕೋಡ್ ಹಾಕ್ತೇನೆ. 8 ಡಿಜಿಟ್ ಹಾಕಿದ್ರು ಕೂಡ ವರ್ಕೌಟ್ ಆಗುತ್ತೆ. ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಇದನ್ನು ಮತ್ತೆ ತಿರ್ಗಾ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲೇನು ಮಾಡಿ, ಮತ್ತು ಇಲ್ಲಿ ಫುಲ್ ಇಯರ್ ಡೇಟಾ ಬೇಕು ಅಂದರೆ ಕೆಳಗಡೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಥವಾ ನಾನು ಇವತ್ತಿಂದೇ ನೋಡಬೇಕು, ತೊಂದರೆ ಇಲ್ಲ, ಇವತ್ತಿಂದೇ ನೋಡ್ಕೊಳ್ಳಿ. ಇಲ್ಲೇನು ಮಾಡಿ, ಕರೆಂಟ್ ಇಯರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಸಬ್ಮಿಟ್ ಮಾಡಿ. ಇಲ್ಲಿ ನಿಮ್ಮ ಗ್ರೋತ್ ಸ್ಟ್ಯಾಟಿಸ್ಟಿಕ್ಸ್ ಕಾಣಲ್ಲ, ಯಾಕಂದರೆ ಫುಲ್ ಇಯರ್ ಆಗಿಲ್ಲಲ್ಲ. ಸೊ ಹಾಗಾಗಿ ಅದರ ಡೇಟಾಗಳು ಕಾಣಲ್ಲ. ಆದರೆ 2023, 2024 ಡೇಟಾಗಳನ್ನ ಇದಕ್ಕೆ ನೀವು ಕಂಪೇರ್ ಮಾಡಿ ಚೆಕ್ ಮಾಡಿ. ಒಮಾನ್ ಇಡೀ ವರ್ಷದಲ್ಲಿ ಇವಾಗ 5% ಡ್ಯೂಟಿ ಅವನು ಹಾಕಿದರೂ ಕೂಡ ನಾವು ಎಕ್ಸ್ಪೋರ್ಟ್ ಚೆನ್ನಾಗಿ ಮಾಡ್ತೇವೆ. ಇವಾಗ ಹೋದ ಒಂದು ವರ್ಷದಲ್ಲಿ 23-24 ಬರೀ ಅವನು 240 ಲ್ಯಾಕ್ಸ್ ಇಂಪೋರ್ಟ್ ಮಾಡಿದ್ದ. ಓಕೆ, ಸೊ 229 ಲ್ಯಾಕ್ಸ್ದು ಇಂಪೋರ್ಟ್ ಮಾಡಿಕೊಂಡ್ರೆ ಈ ವರ್ಷ 24-25 ಇನ್ನೂ ಬರೀ ಅರ್ಧ ವರ್ಷ ಆಗಿದೆ. ಅಷ್ಟರಲ್ಲೇ ಅವನು ಏನು ಮಾಡಿದ್ದಾನೆ, 22,076 ಲ್ಯಾಕ್ ರುಪೀಸ್ದು ಅವನು ಇಂಪೋರ್ಟ್ ಮಾಡ್ಕೊಂಡಿದ್ದಾನೆ. ಸೊ ಹೀಗಿದ್ರೆ ಏನು, ಪೊಟೆನ್ಷಿಯಲ್ ತುಂಬ ಹೈ ಇದೆ. ಓಕೆ, ಸೊ ಇದನ್ನು ನೋಡಿ, ಒಮಾನ್ ಇವಾಗ ಫಸ್ಟ್ ಪ್ಲೇಸಿಗಿದೆ, ಭೂಟಾನ್, ಮಾಲ್ಡೀವ್ಸ್, UAE, ಕತಾರ್, ಕುವೈತ್, ಬಹ್ರೇನ್. ಸೊ UAE ತುಂಬ ಒಳ್ಳೆ ಕಂಟ್ರಿ, ಆದರೆ ಅವನು ಇಂಪೋರ್ಟ್ ಮಾಡ್ತಿರೋ ಕ್ವಾಂಟಿಟಿ ಎಷ್ಟಿದೆ ಅಂದರೆ ಇವ್ರ ಮುಂದೆ ಏನೂ ಇಲ್ಲ. ಸೊ ಹೀಗೆ ನೀವು ತುಂಬ ನೋಡಿಕೊಂಡು ನಿಮ್ಮ ರೈಟ್ ಮಾರ್ಕೆಟಿಗೆ ಹಾಕಿ ಅಲ್ಲಿ ಎಫರ್ಟ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಬೇಕು. ಇವಾಗ ಇಲ್ಲ ಸರ್ ಎಲ್ಲ ಮಾರ್ಕೆಟ್ಗೂ ನಾನು ಎಫರ್ಟ್ ಹಾಕ್ತೇನೆ, ಹಾಕಿ. ಮಾರ್ಕೆಟಿಂಗ್ ಕಾಸ್ಟ್ ಎಷ್ಟಾಗುತ್ತೆ, ಜನ ಎಷ್ಟು ಬೇಕು ಇಷ್ಟಕ್ಕೆ, ಪ್ರತಿ ಒಂದು ಕಂಟ್ರಿಗೂ ಕಾಲ್ ಮಾಡಬೇಕು, ಇಮೇಲ್ ಕಳಿಸ್ಬೇಕು, ಡೇಟಾ ತೆಗಿಬೇಕು, ಮಾತಾಡಬೇಕು, ಕಮ್ಯುನಿಕೇಟ್ ಮಾಡಬೇಕು, ತುಂಬ ಕಷ್ಟ ಆಗುತ್ತೆ. ಓಕೆ, ತುಂಬ ಖರ್ಚಿದೆ. ಸೊ ಅದಕ್ಕೆ ಒಂದೊಂದು ಮಾರ್ಕೆಟ್ಗಳನ್ನ ನೀವು ಐಡೆಂಟಿಫೈ ಮಾಡುವಾಗ ಫಸ್ಟು ಅವ್ರ ಹತ್ರ ದುಡ್ಡು ಇದೆಯಾ, ನೆಕ್ಸ್ಟ್ ಅವ್ರು ಏನು ಬಿಸ್ನೆಸ್ ಮಾಡ್ತಾರೆ, ಅವ್ರು ಹೇಗೆ ನಮ್ಮ ಪ್ರಾಡಕ್ಟ್ಸ್ಗಳು ಹೇಗೆ ಪರ್ಫಾರ್ಮ್ ಮಾಡ್ತಾರೆ, ಅಲ್ಲೇನಾದರೂ ಬ್ಯಾರಿಯರ್ಸ್ ಇದೆಯಾ, ಅಲ್ಲಿ ಏನು ಡಿಮಾಂಡ್ ಇದೆ, ಇದನ್ನೆಲ್ಲವೂ ಡೇಟಾಗಳನ್ನ ತಿಳ್ಕೊಂಡು ನೀವು ಅದನ್ನು ಫೈನಲೈಸ್ ಮಾಡಬೇಕು. ಸೊ ಡೇಟಾ ನೋಡಿದ್ರೆ ಇಟ್ ಇಸ್ ಅ ಗುಡ್ ಮಾರ್ಕೆಟ್. ಇವಾಗ ಇಷ್ಟು ಜನಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾರೆ ಇಂಡಿಯಾದಿಂದ ಅಂದರೆ ನನ್ನ ಪ್ರಾಡಕ್ಟು ಹೋಗುತ್ತೆ 100%. ಏನು ರೂಲ್ಸ್ ರೆಗ್ಯುಲೇಷನ್ಸ್ ಇದೆ ಚೆಕ್ ಮಾಡ್ಕೊಳ್ಳಿ, ಅದು ಮೆಟೀರಿಯಲ್ಗಳನ್ನ ಪ್ಲ್ಯಾನ್ ಮಾಡಿ ಎಕ್ಸ್ಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ಇದರಲ್ಲಿ ಏನಾದರೂ ಇವಾಗ ನಾನು 1 ಇಯರ್ ಡೇಟಾ ಚೆಕ್ ಮಾಡ್ತೀನಿ ಅಂದಾಗ ಮತ್ತೆ ಸರ್ಚ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಕೋಡ್ ಹಾಕಿ ಸಬ್ಮಿಟ್ ಕೊಡಿ, ಕ್ಲಿಕ್ ಮಾಡಿ. ಇಲ್ಲಿ ಫುಲ್ ಇಯರ್ ಡೇಟಾ ತೊಗೊಳ್ಳಿ, ಇಲ್ಲಿ ಬಂದು ಕರೆಂಟ್ ಇಯರ್ ಸಬ್ಮಿಟ್. ಸೊ ಆವಾಗ ಈ ವರ್ಷದ್ದು ನಾವು ಡೇಟಾ ಚೆಕ್ ಮಾಡಿದಾಗ ಒಮಾನ್ ಹೈಯೆಸ್ಟ್ ಇತ್ತು, ಇವಾಗ ಭೂಟಾನ್. ಸೊ ಭೂಟಾನ್ ನೋಡಿ ಲಾಸ್ಟ್ ಇಯರ್ ಎಷ್ಟು ಇಂಪೋರ್ಟ್ ಮಾಡಿದ್ದಾರೆ, ಅದರ ಹೋದ ವರ್ಷ ಎಷ್ಟು ಇಂಪೋರ್ಟ್ ಮಾಡಿದ್ದಾರೆ, ಆ ಗ್ರೋತ್ ನಿಮ್ಗೆ ಕಾಣುತ್ತೆ. ಸೊ ಇಲ್ಲಿ ಮಾಲ್ಡೀವ್ಸ್ ತುಂಬ ಇಂಪೋರ್ಟ್ ಮಾಡ್ತಾಯಿದ್ರು, ಬಹ್ರೇನ್. ಸೊ ಓವರಾಲ್ ಈ ಇಂಡಸ್ಟ್ರಿ ಗ್ರೋತ್ ನೀವು ಚೆಕ್ ಮಾಡಿದರೆ 6% ಇದೆ. ಇಂಡಿಯಾ ಹೋದ ವರ್ಷದಿಂದ ಈ ವರ್ಷದವರೆಗೂ ಎಷ್ಟು ಎಕ್ಸ್ಪೋರ್ಟ್ ಮಾಡಿದ್ದಾರೆ ಅಂದರೆ 22-23 ಇಂದ
23-24 ಕಂಪೇರ್ ಮಾಡಿದರೆ ಇಷ್ಟು ಇಂಪೋರ್ಟ್ ಎಕ್ಸ್ಟ್ರಾ ಆಗಿದೆ. ಸೊ ಈ ವರ್ಷ ಇನ್ನೂ ಹೆಚ್ಚಿಗೆ ಆಗುತ್ತೆ. ಸೊ ಈ ಥರ ನೀವೇನು ಮಾಡ್ಬೋದು, ಇಲ್ಲಿ ಇಂಡಸ್ಟ್ರಿ ಎಷ್ಟು ಬೆಳೀತಾ ಇದೆ ಅದನ್ನು ಕೂಡ ನೋಡ್ಬೋದು. ಸೊ ಈ ರೇಂಜ್ ಇಟ್ಕೊಂಡು ಸರ್ ಇವಾಗ 6% ಬೆಳೆದಿದೆ, ಮುಂಚೆ ಎಲ್ಲ ಎಷ್ಟು ಬೆಳೆದಿತ್ತು ಅದನ್ನು ಕೂಡ ನೀವು ಡೇಟಾಸ್ಗಳನ್ನ ಹಿಂದೆ ಹೋಗಿ ಇಲ್ಲಿ ಇನ್ನೂ ಒಂದು ವರ್ಷದ ಹಿಂದಿನ ಡೇಟಾ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೊದಲು ಸರ್ಚ್ ಮೇಲೆ ಕ್ಲಿಕ್ ಮಾಡಿ, ಕೋಡ್ ಹಾಕಿ, ಸಬ್ಮಿಟ್ ಕೊಡಿ, ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ ಹೋಗಿ ಒಂದು ವರ್ಷ ಇನ್ನೂ ಹಿಂದೆ ತೊಗೊಳ್ಳಿ, ಕರೆಂಟ್ ಇಯರ್ ಅಂತ ಹೇಳಿ. ಇಲ್ಲಿ ನೋಡಿ, ಇಲ್ಲಿ ಕೂಡ ಆಲ್ಮೋಸ್ಟ್ 15% ಅಥವಾ 61% ಗ್ರೋತ್ ಇತ್ತು. 61%ದಿಂದ ನಾವಿವಾಗ 6%ಗೆ ಬಂದಿದ್ದೇವೆ. ಅದು ಮೇ ಬಿ ಆ ಕೋವಿಡ್ ಅದು ಇದು ಏನಾದರೂ ಎಕ್ಸ್ಟರ್ನಲ್ ಫ್ಯಾಕ್ಟರ್ ಇದ್ದು ಏನೋ ಹೆಚ್ಚಿಗೆ ಆಗಿರೋ ಚಾನ್ಸಸ್ ಇರುತ್ತೆ. ಅದು ಯಾವ ರೀಸನ್ಗೆ ಹೆಚ್ಚಿಗೆ ಆಗಿದೆ ಅನ್ನೋದು ಕೂಡ ತಿಳ್ಕೊಬೇಕಾಗತ್ತೆ. ಸೊ ಅದರ ಡೀಟೇಲ್ಸ್ ಎಲ್ಲ ನೀವು ಇಂಡಸ್ಟ್ರಿಯಲ್ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ನಿಮಗೊಂದು ಪ್ರಾಪರಾಗಿ ಐಡಿಯಾ ಸಿಗುತ್ತೆ. ನಾನು ಚಿಕನ್ ತೊಗೊಂಡಿದ್ದೇನೆ ಅಂತ ನೀವೆಲ್ಲರೂ ಚಿಕನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಯಾವ್ಯಾವ ಪ್ರಾಡಕ್ಟ್ ಬರುತ್ತೆ, ಆ ಯಾವ ಪ್ರಾಡಕ್ಟಲ್ಲಿ ಇಂಟ್ರೆಸ್ಟ್ ಇದ್ದರೆ ಆ ಪ್ರಾಡಕ್ಟನ್ನ ನೋಡಿಕೊಂಡು ನೀವು ಅದರ HS ಕೋಡ್ನ ತಿಳ್ಕೊಂಡು ಇದರಲ್ಲಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಇಲ್ಲಿ ನೀವು ಮಾಡಬೇಕಾಗಿರೋದು ಇಷ್ಟನ್ನೆಲ್ಲ ನೀವು ಮಾಡ್ಕೊಂಡ್ರಿ. ಸರ್ ಇನ್ನೂ ನನಗೆ ಪ್ರಾಡಕ್ಟ್ ಸಿಗ್ತಾ ಇಲ್ಲ ಸರ್, ನಾನೇನು ಮಾಡಲಿ? ಸರ್ ನಮ್ಮ ಹತ್ರ ಒಂದು ಡಾಕ್ಯುಮೆಂಟ್ ಇದೆ. ಈ ಡಾಕ್ಯುಮೆಂಟ್ ನಾನು ಆಲ್ರೆಡಿ ನಿಮಗೆ ರಿಸೋರ್ಸ್ ಫೈಲಲ್ಲಿ ಹಾಕಿದೆ. ಸೊ ಇಲ್ಲಿ ನೀವು ಏನು ಮಾಡ್ಬೋದು, ಇವಾಗ ಪ್ರತಿಯೊಂದು ಕಂಟ್ರಿಗೂ ಪ್ರತಿಯೊಂದು ಸ್ಟೇಟಿಗೂ ಒಂದು GI ಟ್ಯಾಕ್ಸ್ ಕೊಟ್ಟಿದ್ದಾರೆ. ಆ GI ಟ್ಯಾಕ್ಸ್ಗಳನ್ನ ನೋಡಿಕೊಂಡು ನನ್ನ ಅಕ್ಕಪಕ್ಕ ಏನು ಬೆಳೀತಾ ಇದ್ದಾರೆ, ನನ್ನ ಅಕ್ಕಪಕ್ಕದವ್ರು ಏನು ಮಾಡ್ತಾರೆ. ನೀವು ಮೈಸೂರು ಅಗರಬತ್ತಿ ಇದೆ ಸರ್, ಇಲ್ಲಿ ಕರ್ನಾಟಕದಲ್ಲಿ ಅಗರಬತ್ತಿ ಚೆನ್ನಾಗಿ ಸಿಗ್ತಾ ಇದೆ, ಮೈಸೂರು ಬೆಂಗಳೂರು ನೋಡ್ಬೋದು, ತೊಂದರೆ ಇಲ್ಲ ಮಾಡಿ. ಬೇರೆ ತಮಿಳ್ನಾಡು ಯಾರಿಗಾದರೂ ಹತ್ತಿರ ಇದೆ ಸರ್, ನನಗೆ ತಮಿಳು ಬರುತ್ತೆ, ನಾನು ಮಾತಾಡ್ಕೋಬೋದು ನಾನು. ಆಮೇಲೆ ಇನ್ನೊಂದು ವಿಷಯ ಮೇನಾಗಿ ತಿಳ್ಕೊಳ್ಳಿ, ಇವಾಗ ತುಂಬ ಕಡಿಮೆ ಬಜೆಟಲ್ಲಿ ತುಂಬ ಸರಿ ಏನಾಗುತ್ತೆ, ಸರ್ ಬಜೆಟ್ ಇಷ್ಟೇ ಇದೆ, ನಾನು ಏನು ಮಾಡಲಿ? ನಿಮ್ದು ಏನು ಬಜೆಟ್ ಇದೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಬೇಕಂದ್ರೆ ಆ ಪ್ರಾಡಕ್ಟ್ ರೇಂಜಲ್ಲಿ ಏನೇನು ಎಕ್ಸ್ಪೋರ್ಟ್ ಮಾಡ್ಬೋದು ನಾನು ಬೇಕಂದ್ರೆ ಹೇಳ್ತೇನೆ. ಅದರ ಹೊರತಾಗಿ ಇನ್ನೊಂದೇನಾಗುತ್ತೆ, ಹ್ಯಾಂಡಿಕ್ರಾಫ್ಟ್ ಪ್ರಾಡಕ್ಟ್ ಏನಿದೆಯಲ್ಲ ತುಂಬ ಕಡಿಮೆ ಕ್ವಾಂಟಿಟಿಯಲ್ಲಿ ಆಗುತ್ತೆ. ನೀವು ಎಲ್ಲ ಡೀಟೇಲ್ಸ್ಗಳನ್ನ ನೋಡೋಕ್ಕೆ ಹೋದರೆ ಈ ತುಂಬ ಕಡಿಮೆ ನಿಮಗೆ ರೇಂಜಲ್ಲಿ ಸಿಗುತ್ತೆ ಹ್ಯಾಂಡಿಕ್ರಾಫ್ಟ್ಸ್. ಸೊ ತುಂಬ ಹೋಗಿ ಲಕ್ಷಗಟ್ಟಲೆ ಹಾಕ್ಕೊಂಡು ಕೆಲಸ ಮಾಡೋದಕ್ಕಿಂತ ಸ್ವಲ್ಪ ಕಡಿಮೆ ಹಾಕ್ಕೊಂಡು ಸ್ವಲ್ಪ ಕೆಲಸ ಮಾಡ್ತಾರೆ, ನೋಡ್ಕೊಂಡು ನಾನು ಮುಂದೆ ಇನ್ವೆಸ್ಟ್ ಮಾಡ್ತೇನೆ ಅಂದರೆ ಮಾಡಿ, ಆ ಥರ ಮಾಡ್ಕೊಳ್ಬೋದು. ಇವಾಗ ಯಾರೋ ನಾರ್ತ್ ಕರ್ನಾಟಕದವರು, ಉತ್ತರ ಕನ್ನಡದವ್ರದ್ದು ಹೆಂಗೆ, ಸೊ ಇವಾಗ ಸೋಲಾಪುರ ಹತ್ತಿರ ಆಗುತ್ತೆ, ಅಲ್ಲಿ ಹೋಗ್ಬಿಟ್ಟು ಹ್ಯಾಂಡಿಕ್ರಾಫ್ಟ್ ತೊಗೊಂಡು ಟಾವೆಲ್ಸ್ಗಳನ್ನ ಎಲ್ಲ ಎಕ್ಸ್ಪೋರ್ಟ್ ಮಾಡ್ಬೋದು. ಸೊ ಮತ್ತು ಕರ್ನಾಟಕದಲ್ಲಿ ಮೈಸೂರು ಸಿಲ್ಕ್ ಇದೆ, ಕೂರ್ಗ್ ಆರೆಂಜ್ ಇದೆ, ಮೈಸೂರು ಬೀಟಲ್ ಲೀಫ್ ಇದೆ, ಸುಪಾರಿ ಏನು ಹೇಳ್ತೇವೆ ಅದು, ನಂಜನಗೂಡು ಬನಾನಾಸ್. ಸೊ ಇದೆಲ್ಲ GI ಟ್ಯಾಗ್ ಇದೆ. ಅದ್ರ ಬಟ್ ಇದು ಎಲ್ಲವೂ ಎಕ್ಸ್ಪೋರ್ಟ್ ಆಗ್ತಾ ಇದೆಯಾ ಆ ಥರ ಏನು ಗ್ಯಾರಂಟಿ ಇಲ್ಲ. ಸೊ ನಂಜನಗೂಡು ಬನಾನಾಸ್ ಏನು ಎಕ್ಸ್ಪೋರ್ಟ್ ಆಗ್ತಾನೂ ಇರ್ಬೋದು, ಆಗದೇನೂ ಇರ್ಬೋದು. ಬಟ್ ಅದರ ಏನು ಇದ್ರ HS ಕೋಡ್ನ ತಿಳ್ಕೊಳ್ಳಿ ಫಸ್ಟು, ತಿಳ್ಕೊಂಡು ಮತ್ತು ಮುಂದೆ ನೀವು ಪ್ಲ್ಯಾನ್ ಮಾಡ್ಬೋದು. ಸೊ ನಂಜನಗೂಡು ಬನಾನಾಸ್ HS ಕೋಡ್ ಅಂತ ಹಾಕಿದರೆ ಇಲ್ಲಿ ನಿಮಗೇನು ಸಿಗುತ್ತೆ ನೋಡೋಣ. ಆ ಥರ ಯಾವುದೇ ಪ್ರಾಡಕ್ಟ್ಗೆ ನಿಮಗೆ HS ಕೋಡ್ ಸಿಕ್ಕಿಲ್ಲ ಅಂದರೆ ದಯಮಾಡಿ ಕೇಳಿ. ಇವಾಗ ಎಲ್ಲ ಬನಾನಾಸ್ ಕೂಡ ಇದೇ ಕ್ಯಾಟಗರಿಯಲ್ಲೇ ಫಾಲ್ ಆಗುತ್ತೆ. ಈಗ ನಂಜನಗೂಡು ಬನಾನಾ ಅನ್ನೋದು ಏನು ಸಪ್ರೇಟ್ ಆಗಿದೆ, ಏನು ಬೆನಿಫಿಟ್ ಇದೆ ಅಥವಾ ಏನು ಅದ್ರ ಬಗ್ಗೆ ನಿಮ್ಗೆ ಗೊತ್ತಿದ್ದರೆ ನೀವು ಅದರಲ್ಲಿ ಕೆಲಸ ಮಾಡ್ಬೋದು. ಬಿದ್ರಿ ವೇರ್, ಬೀದರ್ದಲ್ಲೆಲ್ಲ ಈ ಬಿದ್ರಿ ವೇರ್ ಅನ್ನೋ ತುಂಬ ಒಳ್ಳೆ ಪ್ರಾಡಕ್ಟ್ ಇದೆ, ಅದನ್ನು ಕೂಡ ನೋಡ್ಬೋದು. ಸೊ ಅದು ಒಂಥರ ಹ್ಯಾಂಡಿಕ್ರಾಫ್ಟ್ ಪ್ರಾಡಕ್ಟ್, ಮೂರ್ತಿಗಳೆಲ್ಲ ಮಾಡ್ತಾರೆ. ಚನ್ನಪಟ್ಟಣ ಟಾಯ್ಸ್ ತುಂಬ ಫೇಮಸ್ ಇದೆ. ಸೊ ಈ ಥರ ಪ್ರಾಡಕ್ಟ್ಸ್ಗಳನ್ನ ನೋಡಿಕೊಂಡು ನೀವು ಯಾವುದಾದ್ರು ಫ್ಯಾಕ್ಟ್ರಿಗಳ ಜೊತೆಗೆ ಅಸೋಸಿಯೇಟ್ ಆಗಿ ಅವ್ರ ಕಡೆಯಿಂದ ಕೆಲಸ ಸ್ಟಾರ್ಟ್ ಮಾಡ್ಬೋದು. ಎಷ್ಟು ನಿಮಗೆ ಬೇಕು, ಏನು ಆರ್ಡರ್ ನಿಮಗೆ ಸಿಗುತ್ತೆ ಅದನ್ನಷ್ಟೇ ಪರ್ಚೇಸ್ ಮಾಡಿಕೊಂಡು ಅದ್ರ ಎಷ್ಟು ಟೈಮ್ ಆಗುತ್ತೆ ನೋಡಿಕೊಂಡು ನೀವು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸಾರಿ, ಇನ್ನೂ ಕೆಮ್ಮು ಕಡಿಮೆ ಆಗಿಲ್ಲ. ಸೊ ಈ ಥರ ನೀವೆಲ್ಲ ಪ್ರತಿಯೊಂದು ನೋಡ್ತಾ ಹೋದರೆ ನಿಮಗೆ ಬೇಕಾದಷ್ಟು ಪ್ರಾಡಕ್ಟ್ಗಳು ಕರ್ನಾಟಕದಲ್ಲಿ, ತಮಿಳುನಾಡಲ್ಲಿ, ಕೇರಳದಲ್ಲಿ, ಆಂಧ್ರ ಪ್ರದೇಶಲ್ಲಿ ನೀವು ಎಲ್ಲಿಂದ ನೋಡ್ತಾ ಇದ್ದೀರಿ ವಿಡಿಯೋ ಅಲ್ಲೆಲ್ಲೋ ಒಂದಲ್ಲ ಒಂದು ಪ್ರಾಡಕ್ಟ್ಗಳು ಇದ್ದೇ ಇರುತ್ತೆ. ಮಲ್ಬಾರ್ ಪೆಪ್ಪರ್, ಮೆಣಸು, ಕರಿಮೆಣಸು ಅಂತ ಏನು ಹೇಳ್ತೇವೆ ಅದು. ಈ ಕೆಮ್ಮು ಜೀವ ತಗೊಳತ್ತಪ್ಪ. ಈ ಕರ್ನಾಟಕ ಬ್ರಾನ್ಸ್ ವೇರ್ ಇರ್ಬೋದು, ಇವೆಲ್ಲವೂ ತುಂಬ ಕಡಿಮೆಯಲ್ಲಾಗುತ್ತೆ. ಏನು ನಿಮಗೇನು ಫುಲ್ ಕಂಟೈನರೇ ಕಳಿಸ್ಬೇಕಂತ ಏನಿಲ್ಲ, ಇವೆಲ್ಲ ಪೀಸಸಲ್ಲಿ ಬರುತ್ತೆ ನಿಮಗೆ. ಇವಾಗ ನೀವೇನಾದರೂ ಕಂಟೈನರ್ ಆರ್ಡರ್ ತೊಗೊಂಡ್ರು ಕೂಡ ಇದನ್ನೇ ನೀವು ಫುಲ್ ಕಂಟೈನರ್ ಒಂದೇ ದಿನ ಆಗಲ್ಲ. ಇದೆಲ್ಲ ನೀವು ಕೈಯಲ್ಲಿ ಕೂತ್ಕೊಂಡು ಮಾಡೋಕ್ಕೆ ಮಾಡಿಸಿ ಅದನ್ನು ರೆಡಿ ಮಾಡಿಕೊಂಡು ಪ್ಯಾಕ್ ಮಾಡಿ ಅದನ್ನು ಕಂಟೈನರ್ಗೆ ಹಾಕಿ ಎಷ್ಟೋ ದಿನ ತೊಗೊಳೋದು. ಇದನ್ನೆಲ್ಲ ನೀವು ಚಿಕ್ಕ ಚಿಕ್ಕ ಕ್ವಾಂಟಿಟಿಯಲ್ಲೂ ಮಾಡ್ಬೋದು. ಇದೇನು ಫುಲ್ ಕಂಟೈನರೇ ಬೇಕನ್ನೋದು ಏನಿಲ್ಲ. ಒಳ್ಳೆ ಕ್ವಾಲಿಟಿ ಮಾಡಿ ಪ್ರೈಸಸ್ ಕರೆಕ್ಟಾಗಿ ವರ್ಕೌಟ್ ಆಯಿತು ಅಂದರೆ ಕೊರಿಯರ್ಗೆ ಹಾಕಿಬಿಡಿ, ಆ ಮೆಟೀರಿಯಲ್ಗಳು ಅಲ್ಲಿ ಆರಾಮಾಗಿ ಮುಟ್ಕೊಳ್ಳುತ್ತೆ. ಪ್ಯಾಕಿಂಗ್ ಸರಿಯಾಗಿ ಮಾಡಿ ಅಷ್ಟೇ, ಡ್ಯಾಮೇಜ್ ಆಗೋದು ಒಳ್ಳೆಯದಲ್ಲ. ಏನು ಸರ್ ನಮಗಂತೂ ದುಡ್ಡು ಬಂದಿದೆ, ಕ್ಲೈಂಟಿಗೆ ಡ್ಯಾಮೇಜ್ ಆದರೆ ಕ್ಲೈಂಟಿಗೆ ಡ್ಯಾಮೇಜ್ ಹಾಕೊಂಡ್ಬಿಟ್ಟಿರ್ತೆ, ನಾವೇನು ರಿಟರ್ನ್ ತೊಗೊಳ್ಳಲ್ಲ. ಅದು ಕ್ಲೈಂಟ್ ಹೋಗ್ತಾನಲ್ಲ ಅದನ್ನು ನೋಡ್ಕೊಳ್ಳಿ.
ಒಬ್ಬ ಕ್ಲೈಂಟ್ ತೊಗೊಂಡು ಬಂದು ಅವ್ನಿಗೆ ಒಳ್ಳೆ ಸರ್ವಿಸ್ ಕೊಟ್ಟು ಅವ್ರಿಗೆ ಒಳ್ಳೆ ಖುಷಿ ಆಯಿತು ಅಂದರೆ ಟೆಸ್ಟಿಮನೀಸ್ ಕೊಡ್ತಾರೆ, ಅವ್ರಿಗೆ ಫೀಡ್ಬ್ಯಾಕ್ ಕೊಡ್ತಾರೆ. ಅದನ್ನು ತೊಗೊಂಡು ನಾವು ಬೇರೆ ಬಿಸ್ನೆಸ್ಗಳನ್ನ ಡೆವಲಪ್ ಮಾಡ್ಬೋದು. ಸ್ವಲ್ಪ ಅದನ್ನು ಲಾಂಗ್ ಟರ್ಮ್ ಯೋಚನೆ ಮಾಡಿಕೊಳ್ಳಿ. ಶಾರ್ಟ್ ಟರ್ಮ್ ಯೋಚನೆ ಮಾಡಿದರೆ ಏನೂ ಉದ್ಧಾರ ಆಗಲ್ಲ. ಕಾರ್ಡಮಮ್. ಸೊ ಈ ಥರ ನೀವು ಯಾವುದೇ ಊರಿನವ್ರು ಇರ್ಬೋದು, ಏನೇ ಇರ್ಬೋದು, ಸೊ ಅದನ್ನು ನೋಡಿಕೊಂಡು ನೀವು ಇದನ್ನು ಪ್ಲ್ಯಾನ್ ಮಾಡ್ತಾ ಹೋಗಿ. ಸೊ ಇಲ್ಲೆಲ್ಲ ಮಿಕ್ಸ್ ಇದೆ ಸ್ಟೇಟ್ ವೈಸು. ಇನ್ನೊಂದು ಡಾಕ್ಯುಮೆಂಟ್ ಇದೆ, ಅದರಲ್ಲಿ ನಿಮಗೆ ಎಕ್ಸಾಕ್ಟ್ಲಿ ಸ್ಟೇಟ್ ವೈಸ್ ಇದೆ. ಸೊ ಇಲ್ಲಿ ಕರ್ನಾಟಕ ಕೂಡ ಕೆಲವೊಂದು ಪ್ರಾಡಕ್ಟ್ಸ್ಗಳು ಬಂದಿದೆ. ಇಲ್ಲಿದೆ ನೋಡಿ, ಕರ್ನಾಟಕ ಮಲ್ಬಾರ್ ಪೆಪ್ಪರ್, ಮೆಣಸುಗಳಿಂದಲ್ಲ. ಸೊ ಇಲ್ಲಿ ಕರ್ನಾಟಕದವ್ರಿಗಾದರೆ ಇಲ್ಲಿ ನೋಡಿ, ಕೂರ್ಗ್ ಆರೆಂಜು, ಎಲೆ, ಸುಪಾರಿ ಎಲೆ ಹೇಳ್ತಾ ಇರೋದು, ಬನಾನಾ, ಹೂಗಳು, ಬ್ಯಾಡಗಿ ಚಿಲ್ಲಿ, ಉತ್ತರ ಕನ್ನಡ. ಬ್ಯಾಡಗಿದವ್ರಾದರೆ ಬ್ಯಾಡಗಿ ಚಿಲ್ಲಿ ಡೀಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಹತ್ತಿರ ಹತ್ತಿರದವ್ರಂದರೆ ಹಾವೇರಿ ಅವರು ಇವರೆಲ್ಲ ಆಗ್ತಾರಲ್ಲ, ಧಾರವಾಡ, ಬೆಳಗಾಂ ಎಲ್ಲ. ಸೊ ಅವರೆಲ್ಲ ಚೆನ್ನಾಗಿ ಮಾಡ್ಕೋಬೋದು. ಸೊ ಇದನ್ನೆಲ್ಲ ನೋಡಿ. ಧಾರವಾಡದವ್ರು ಮ್ಯಾಂಗೋದಲ್ಲೂ ಕೂಡ ಮಾಡ್ಬೋದು. ಸೊ ಧಾರವಾಡ ಪೇಡ ಇದೆ ನೋಡಿ, ಧಾರವಾಡ ಪೇಡ ತುಂಬ ಫೇಮಸ್, ಅದು ಕೂಡ ಎಕ್ಸ್ಪೋರ್ಟ್ ಆಗುತ್ತೆ. ಸೊ ತೋರ್ದಾಲಿದೆ ಗುಲ್ಬರ್ಗದ್ದು. ಕೂರ್ಗ ಇದೆ, ಕಾಫಿ ಮಾತ್ರ 100%. ಚಿಕ್ಕಮಗಳೂರು ಅರೇಬಿಕಾ ಕಾಫಿ, ಬಾಬಾ ಬುಡನ್ಗಿರಿ ಅರೇಬಿಕಾ ಕಾಫಿ. ಸೊ ಎಂಬ್ರಾಯ್ಡ್ರಿ ವರ್ಕ್ ಇರುತ್ತೆ, ರೋಸ್ವುಡ್ ಇದೆ, ಟಾಯ್ಸ್ ಇದೆ, ಸಾರೀಸ್ ಇದೆ. ಅದಾದಮೇಲೆ ನಿಮ್ಗೆ ಅಕ್ಕಪಕ್ಕದ ಏನಾದರೂ ಸ್ಟೇಟ್ಗಳು ಬೇಕಾದರೆ ಅದು ಕೂಡ ಸಿಗುತ್ತೆ ನಿಮಗೆ. ಕೇರಳ ಹತ್ತಿರ ಇದೆ, ತಮಿಳ್ನಾಡು ಹತ್ತಿರ ಇದೆ, ಹೈದರಾಬಾದ್, ಆಂಧ್ರ ಪ್ರದೇಶ್, ಇವನ್ನೆಲ್ಲ ನೀವು ಅಕ್ಕಪಕ್ಕ ಏನೇನಿದೆ ಎಲ್ಲ. ಇವಾಗ ಚಿಲ್ಲಿ ನೀವು ಸ್ಟಾರ್ಟ್ ಮಾಡಿದ್ರಿ, ಫಾರ್ ಎಕ್ಸಾಂಪಲ್ ಯಾರೋ ಬ್ಯಾಡಗಿದವರು, ಹಾವೇರಿಯವರು ಯಾರೋ ಬ್ಯಾಡಗಿ ಚಿಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಬ್ಯಾಡಗಿ ಚಿಲ್ಲಿಯಲ್ಲಿ ನಾವು ಏನಾದರೂ ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ನೀವು ಆಟೋಮೆಟಿಕ್ಲಿ ಗುಂಟೂರು ಚಿಲ್ಲಿ ಕೂಡ ಕೆಲಸ ಮಾಡ್ಬೋದು. ಇಲ್ಲಿ ಗುಂಟೂರು ಚಿಲ್ಲಿ ಇದೆ ನೋಡಿ. ಯಾವುದೇ ಚಿಲ್ಲೀಸ್ ಅಂದರೆ ಏನು, ಒಂದ್ಸರಿ ನಮ್ಗೆ ಗೊತ್ತಾಯಿತು ಹೇಗೆ ಬಿಸ್ನೆಸ್ ಮಾಡೋದು ಅಂದಮೇಲೆ ಎಲ್ಲ ಪ್ರಾಡಕ್ಟ್ಗಳನ್ನ ನಾವು ಮುಂದೆ ತೊಗೊಳ್ಬೋದು. ಆದರೆ ಸ್ಟಾರ್ಟಿಂಗಲ್ಲೇ 1000 ಪ್ರಾಡಕ್ಟ್ ತೊಗೊಂಡು ಕೂತ್ಕೋಬೇಡಿ. ಒಂದು ಪ್ರಾಡಕ್ಟ್ ಮೇಲೆ ಕೆಲಸ ಮಾಡಿ ಕರೆಕ್ಟಾಗಿ. ಯಾಕೆಂದರೆ ಒಂದು ಪ್ರಾಡಕ್ಟಿಗೆ ಅದರದೇ ಆದ ಮಾರ್ಕೆಟಿಂಗ್ ಇರುತ್ತೆ, ಖರ್ಚುಗಳಿರುತ್ತೆ, ನೆಗೋಷಿಯೇಷನ್ ಇರುತ್ತೆ, ಅದರದೇ ಆದ ನಾಲೆಜ್ಗಳಿರುತ್ತೆ. ಇದು ಎಲ್ಲ ತೊಗೊಂಡು ನೀವು ಎಕ್ಸ್ಪೋರ್ಟ್ನ ಸ್ಟಾರ್ಟ್ ಮಾಡಬೇಕು. ಇಲ್ಲ ಅಂದರೆ ಏನಾಗುತ್ತೆ, ಎಲ್ಲ ಪ್ರಾಡಕ್ಟ್ ತೊಗೊಂಡು ಯಾವುದೂ ಮಾಡೋಕ್ಕಾಗಲ್ಲ. ಸೊ ಆ ಥರ ಒಂದು 10 ದೋಣಿ ಮೇಲೆ ಕಾಲಿಡೋಕೋಬೇಡಿ, ನೀರಲ್ಲಿ ಬೀಳ್ತೀರ. ಸೊ ಪ್ರತಿಯೊಂದನ್ನು ಫೋಕಸ್ ಆಗಿ ಅದೊಂದು ಪ್ರಾಡಕ್ಟ್ ಮೇಲೆ ಎಫರ್ಟ್ ಹಾಕಿ ಅದು ಸಿಗುತ್ತೆ. ತಿರುಪತಿ ಲಾಡು ಇರ್ಬೋದು, ಅದು ಕೂಡ ದೊಡ್ಡ ಗಲಾಟೆ ಮಾಡ್ಕೊಂಡ್ರು ಮೊನ್ನೆ. ಸೊ ಈ ಥರ ನೀವು ನೋಡಿಕೊಂಡು ಪ್ರತಿಯೊಂದು ಪ್ರಾಡಕ್ಟ್ ಮೇಲೂ ಡೀಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಓಕೆ, ಸೊ ಅರ್ಥ ಆಗಿದೆ ಅಂದ್ಕೊಳ್ತೇನೆ. ಸೊ ಇಷ್ಟೆಲ್ಲ ನೀವು ಡಾಕ್ಯುಮೆಂಟ್ಸ್ ಎಲ್ಲ ರಿಸೋರ್ಸಸ್ದಲ್ಲಿದೆ. GI ಟ್ಯಾಗ್ ಅಂತ ಹೇಳ್ತೇವೆ. ಇವಾಗ ಕರ್ನಾಟಕ GI ಟ್ಯಾಗ್ ಕೂಡ ಚೆಕ್ ಮಾಡ್ಬೋದು ನೀವು. ಏನೋ ಸಪ್ರೇಟ್ ವೆಬ್ಸೈಟ್ ಮಾಡಿದರೆ ಮಾತ್ರ ಸಿಗುತ್ತೆ, ಇಲ್ಲಾಂದರೆ ಸಿಗಲ್ಲ. ಇಲ್ಲಿ ಕರ್ನಾಟಕ GI ಟ್ಯಾಗ್ಸ್ ಏನು ನಾನು ಪ್ರಾಡಕ್ಟ್ಗಳನ್ನ ತೋರಿಸಿದೆ ಅದೆಲ್ಲವೂ ಪ್ರಾಡಕ್ಟ್ಸ್ಗಳು ಇಲ್ಲಿದೆ. ಸೊ ಇದರಲ್ಲಿ ನೋಡಿಕೊಂಡು ಇದರಲ್ಲಿ ಯಾವ ಪ್ರಾಡಕ್ಟ್ಸ್ ಬೇಕೋ ಅದನ್ನು ನೋಡ್ಕೊಳ್ಳಿ. ನೀವು ಯಾವ ಪ್ರಾಡಕ್ಟ್ಸು ಹೇಗೆ, ಅಗ್ರಿಕಲ್ಚರಲ್ಲಿ ಬೇಕಾ, ಫುಟ್ವೇರಲ್ಲಿ ಬೇಕಾ, ಫುಡ್ ಸ್ಟಫ್, ಓಕೆ ಫುಟ್ವೇರ್ ಅಂದ್ಕೊಂಡೆ, ಓಕೆ ಫುಡ್ ಸ್ಟಫ್, ಧಾರವಾಡ ಪೇಡ. ಗೌರ್ಮೆಂಟ್ ವೆಬ್ಸೈಟ್ಗಳು ಸ್ವಲ್ಪ ಆಚೆ ಈಚೆ ಇರುತ್ತೆ, ಸ್ವಲ್ಪ ನಿಮ್ಮ ತಲೆ ಉಪಯೋಗಿಸ್ಕೊಂಡು ಮಾಡ್ಕೊಳ್ಳಿ ಅಷ್ಟೇ. ಈ ಸರಿ ಕರೆಕ್ಟಾಗಿದೆ, ಬಟ್ ನಾರ್ಮಲಿ ಅಲ್ಲಿ ಇಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ತಾರೆ ಅವರು. ಸೊ ಮ್ಯಾನುಫ್ಯಾಕ್ಚರಿಂಗ್ ಆದರೆ ಅಗರಬತ್ತಿ ಆಯಿತು, ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ ಸೋಪ್ ಆಯಿತು, ಸ್ಯಾಂಡಲ್ವುಡ್ ಆಯಿಲ್ ಆಯಿತು. ನೋಡಿ ನಿಮ್ಗೆ ಯಾವ ಬಜೆಟಲ್ಲಿದ್ದೀರಾ, ಏನಿದ್ದೀರಾ, ಹೇಗಿದ್ದೀರಾ ನೋಡಿಕೊಂಡು ಅದರ ಅಕಾರ್ಡಿಂಗ್ಲಿ ನೀವು ಪ್ಲ್ಯಾನ್ ಮಾಡಿಕೊಂಡು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಅದು GI ಟ್ಯಾಗ್ ಸಿಕ್ಕಿದೆ, ಆ ಲೊಕೇಶನಿಂದ ಪ್ರೊಕ್ಯೂರ್ ಮಾಡ್ತೇವೆ, ಅದು ಕೂಡ ಒಂದು ಮಾರ್ಕೆಟಿಂಗ್ ಪ್ಲೇ ಇರುತ್ತೆ. ಸೊ ನಾವು ಎಕ್ಸ್ಪೋರ್ಟ್ ಮಾಡಿದ್ರೆ ಅಥೆಂಟಿಕ್ ಇದೆ ಅನ್ನೋದನ್ನು ನೀವು ಹೇಳ್ಬೋದು ಬೇಕಂದರೆ, ರೈಟ್? ಓಕೆ, ಸೊ ಇಷ್ಟೆಲ್ಲ ಮಾಡಿಕೊಂಡ್ರೆ ನಿಮಗೊಂದು ಪ್ರಾಡಕ್ಟ್ ಐಡಿಯಾ ಸಿಗುತ್ತೆ. ಒಂದು ಪ್ರಾಡಕ್ಟ್ ಮೇಲೆ ಕೆಲಸ ಮಾಡೋಕ್ಕೆ ಒಂದು ರೀಸನ್ ಸಿಗುತ್ತೆ. ಎಲ್ಲ GI ಟ್ಯಾಗ್ ನೋಡ್ಕೊಂಡಿದ್ದೀರಾ, ಅಲ್ಲಿ ನೋಡಿದ್ದೀರಾ, ಟ್ಯಾಕ್ಸ್ ನೋಡಿದ್ದೀರಾ, ಮಾರ್ಕೆಟ್ ನೋಡ್ಕೊಂಡಿದ್ದೀರಾ, ಪ್ರಾಡಕ್ಟ್ ಒಳ್ಳೆಯದಿದೆ, ಮಾರ್ಕೆಟ್ ಒಳ್ಳೆಯದಿದೆ, ಈಗ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಹೇಗೆ ಕೆಲಸ ಮಾಡೋದು ಮುಂದೆ ಬರೋ ವೀಡಿಯೋದಲ್ಲಿ ನಾವು ನೋಡೋಣ. ಬಟ್ ಆದರೆ ಇದನ್ನು ತಿಳ್ಕೊಂಡು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ಉತ್ತರ ಕೊಡ್ತೇನೆ. ಅದ್ರ ಜೊತೆಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮ್ಗೆ ಒಳ್ಳೇದು ಅನಿಸಿದ್ರೆ ಲೈಕ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.